ಹಾಯ್ ಎಸ್ಪಿರೆಂಟ್ಸ್, ನಾನೆಲ್ಲ ಶ್ರಮ ಪಡುವಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಕ್ಲಾಸನ್ನು ನಾನು ತರ್ತಿದ್ದೇನೆ. ಲಾಸ್ಟ್ ಕ್ಲಾಸ್ ನಾನು ಏನು ಮಾಡಿದ್ದೆ ಅಂತಂದರೆ PC ಸಿಲೆಬಸ್ಸನ್ನು ಡಿಸ್ಕಸ್ ಮಾಡಿದೆ. ಏನು ಓದಬೇಕು, ಮುಖ್ಯವಾಗಿ ಏನು ಓದಬೇಕು ಅನ್ನೋದು ನಾನು ಹೇಳಿದ್ದೇನೆ. ಈ ಕ್ಲಾಸ್ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಈ ತರಗತಿಯಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ತೊಗೊಂಡು ಈಗ ಹೆಂಗೆ ಪ್ರಿಪೇರ್ ಆಗಬೇಕು ಅದನ್ನು ಇಟ್ಕೊಂಡು ಮುಂಬರೋ ಪರೀಕ್ಷೆಗೆ ನಾನು ಹಿಂಗೆ ತಯಾರಿ ಮಾಡಬೇಕು ಅನ್ನೋದನ್ನೇ ಹೇಳಬೇಕು ನಾನು ನಿಮಗೆ. ಆ ಹೇಳೋಕ್ಕೋಸ್ಕರ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರನ್ನು ಆಧಾರವಾಗಿ ಇಟ್ಕೊಂಡಿದ್ದೇನೆ. ಐ ಕೆಪ್ಟ್ ಅ ಬೇಸ್, ಒಂದು ಬೇಸ್ ಇಟ್ಕೊಂಡು ಇದಕ್ಕೆ ನಮ್ಮ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಆಗಬೇಕು. ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ಯಾಟರ್ನ್ ನೀವು ಈ ಎಕ್ಸಾಮ್ ಸೆಲೆಕ್ಷನ್ ಆಗಲ್ಲ. ಯುದ್ಧ ಭೂಮಿ ನಕ್ಷೆ ಗೊತ್ತಿಲ್ಲದೇನೆ, ಯುದ್ಧ ಭೂಮಿ ಜಾಗ್ರಫಿ ಗೊತ್ತಿಲ್ಲದೇನೆ ನಾ ಯುದ್ಧ ಮಾಡ್ತೇನೆಂದರೆ ಹುಚ್ಚುತನ ಅದು. ಯು ಶುಡ್ ನೋ ದ ಬ್ಯಾಟಲ್ ಫೀಲ್ಡ್, ಯು ಶುಡ್ ನೋ ದ ಜಾಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಫ್ ದ ಬ್ಯಾಟಲ್ ಫೀಲ್ಡ್. ನಿಮ್ಗೆ ಯುದ್ಧ ಭೂಮಿ ಕುರಿತು ಗೊತ್ತಿರಬೇಕು. ಅಂದಾಗಷ್ಟೇ ನೀವೇನು ಮಾಡ್ಬೇಕು ಅಂತಂದರೆ ಯುದ್ಧವನ್ನು ಹೋರಾಡ್ಬೋದು. ನಾನು ಯಾವಾಗೂ ಹೇಳ್ತಿರ್ತೇನೆ ನಿಮಗೆ, ಈ ಪರೀಕ್ಷೆಗೆ ನಾವು ಏನು ಆಗಬೇಕಂತಂದರೆ ಸಕ್ಸಸ್ ಆಗಬೇಕು, ಒಂದು ಜಾಬ್ ತೊಗೋಬೇಕು. ನಾನು ಯಾವಾಗ ಹೇಳಿದ್ದೇನೆ ಗೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಸ್ಟ್ರಾಟಜಿ ಮಾಡಬೇಕು. ಸ್ಟ್ರಾಟಜಿ ಮಾಡಬೇಕಂದ್ರೆ ನಮ್ಗೇನು ಗೊತ್ತಿರಬೇಕಂತಂದರೆ ವಿ ಶುಡ್ ನೋ ದ ಪ್ಯಾಟರ್ನ್. ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಈ ವರ್ಷ ಏನು ಮಾಡ್ತಿದ್ದಾರೆ ಅಂತಂದರೆ KA ನಡೆಸ್ಬೇಕಂತೇನೋ ಹೇಳ್ತಿದ್ದಾರೆ. KA ಒಂದು ಸ್ವಲ್ಪ ಏನು ಮಾಡ್ತಾರೆ ಅಂದ್ರೆ ಸ್ವಲ್ಪ ಟಫ್ ತೆಗಿತಾರೆ ಪೇಪರನ್ನು. ಅದ್ರಗೋಸ್ಕರ ನಾನು ಏನು ಮಾಡ್ತಿದ್ದೇನೆ ಅಂತಂದರೆ KA ಪೇಪರ್ನು ಸಾಲ್ವ್ ಮಾಡ್ತಿದ್ದೇನೆ. ಆಲ್ರೆಡಿ ಯೂಟ್ಯೂಬ್ ಚಾನಲ್ ಒಳಗಡೆ ವಿಡಿಯೋಸ್ ಇದ್ದಾವೆ. ಈಗ ನಾನು ಹಿನ್ನಡೆದ ಪೇಪರ್ ಏನಿದೆಯಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ನಿಮ್ಗೆ ಏನು ಮಾಡ್ತೇನೆ ಅಂತಂದರೆ ನೆಕ್ಸ್ಟ್ ತಯಾರಿ ಹಿಂಗಿರ್ಬೇಕಂತ ಹೇಳ್ತಿದ್ದೇನೆ. ಓಕೆ, ದಿಸ್ ವಿಡಿಯೋ ಇಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಆಗಿರುತ್ತೆ. ನಾನು ಇದನ್ನು ಭಾಗವಾಗಿ ಇವತ್ತಿಗೆ ನಾನು ಏನು ಮಾಡ್ತಿದ್ದೇನೆ ಭಾಗ 1 ಹೇಳ್ತಿದ್ದೇನೆ. ಇದ್ರ ಫುಲ್ ಫಾರ್ಮ್ ಏನಂತಂದರೆ ಟ್ರೆಡಿಷ್ನಲ್ ನಾಲೆಜ್. ಅದಕ್ಕೆ ನಾವೇನು ಕರಿತೇವೆ ಅಂದರೆ TKDL ಅಂತೇಳಿ ಕರಿತೇವೆ. ಇದು ಏನಿದೆ ಅಂತಂದರೆ ಇಲ್ಲಿ ನೋಡಿರಿ, ಡಿಜಿಟಲ್ ಲೈಬ್ರರಿ ಅಂತಂದರೆ ಇದನ್ನು ನೀವೇನು ಮಾಡ್ಬೇಕಂತಂದರೆ ಟಿಕ್ ಮಾಡ್ತೀವಿ. ಟ್ರೆಡಿಷ್ನಲ್ ನಾಲೆಜ್ ಅಂತಂತಂದರೆ ನಿಮ್ಗೆ ಗೊತ್ತಿರಬೇಕು ಸಾಂಪ್ರದಾಯಿಕ ಜ್ಞಾನ. ನಮ್ಮಲ್ಲಿ ಸಾಂಪ್ರದಾಯಿಕ ಜ್ಞಾನ ಯಾವುದಪ್ಪ ಅಂತಂತಂದರೆ ನಿಮ್ಗೆ ಗೊತ್ತಿರಬೇಕು ಆಯುರ್ವೇದ. ಅದಕ್ಕೆ ನಾವೇನು ಕರಿತೇವೆ ಅಂತಂದರೆ ವೇದಿಕ್ ಅಂತಂದರೆ ನಮ್ಮ ಸಾಂಪ್ರದಾಯಿಕ ಜ್ಞಾನ ಅನ್ನೋದು ಏನಿದೆಯಲ್ಲ ಆಯುಷ್. ಅದಕ್ಕೆ ಇದನ್ನು ಯಾರು ಮಾಡಿದ್ದಾರೆ ಅಂತಂದರೆ ಮಿನಿಸ್ಟ್ರಿ ಆಫ್ ಆಯುಷ್. ಯಾವ ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತಂದರೆ ಮಿನಿಸ್ಟ್ರಿ ಆಫ್ ಆಯುಷ್ ಅಂಡರ್ ಬರುತ್ತೆ. ಇದು ನಿಮ್ಗೆ ಗೊತ್ತಿರಬೇಕು. ನಮ್ಮ ಸಾಂಪ್ರದಾಯಿಕ ಜ್ಞಾನ ಅಂತಂದರೆ ಹಳೆಯ ಕಾಲದಿಂದ ಬಂದಿದ್ದ ಜ್ಞಾನ ಯಾವುದು ಅಂತಂದರೆ ಆಯುರ್ವೇದಿಕ್. ಸುಶ್ರುತ, ಚರಕ ಇವರೆಲ್ಲ ಏನು ನಾಲೆಜ್ ಅದನ್ನೆಲ್ಲ ಆನ್ಲೈನಾಗಿ ಎಲ್ಲ ದೇಶಗಳಿಗೆ ರಿಸರ್ಚಿಗೆ ಹೆಲ್ಪ್ ಆಗಲಿ ಅಂತ ಏನು ಮಾಡಿದ್ದಾರೆ ಅಂತಂತಂದರೆ ಒಂದು ಲೈಬ್ರರಿ ಮಾಡಿದ್ದಾರೆ, ಡಿಜಿಟಲ್ ಲೈಬ್ರರಿ. ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ವಿ ಕಾಲ್ ಇಟ್ ಆಸ್ ಎ TKDL ಅಂತೇಳಿ ಕರಿತೇವೆ. ಓಕೆ, CSIR ಮಿನಿಸ್ಟ್ರಿ ಆಫ್ ಆಯುಷ್ ಮತ್ತು CSIR. ನೀವು ನೋಟ್ಸ್ ಏನಿರ್ಬೇಕಂತಂದರೆ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕಂತಂದರೆ ರೀಸೆಂಟ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್. ಇದಕ್ಕಂದ್ರೆ ಇದು ರಿಲೇಟೆಡ್ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಏನೇನು ಆಗು ಹೋಗುಗಳಿದಾವಲ್ಲ ಅದನ್ನು ನೀವು ಏನು ಮಾಡ್ಬೇಕಂತಂದರೆ ಸಪ್ರೇಟಾಗಿ ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್. ಆಮೇಲೆ ಮತ್ತೇನಂತಂದರೆ ಗೌರ್ಮೆಂಟದ ಯೋಜನೆಗಳು. ಇದು ಗೌರ್ಮೆಂಟದ ಯೋಜನೆ. ಈ ಯೋಜನೆಗಳ ಕುರಿತು ಏನಿರ್ಬೇಕಂತಂದರೆ ನಿಮ್ಮದು ನೋಟ್ಸ್ ಇರಬೇಕು ಸಪ್ರೇಟಾಗಿ. ಇಲ್ಲಿ ನೋಡಿರಿ, ಡಿಜಿಟಲ್ ಲೈಬ್ರರಿ ಅಂತಿದೆ. ಡಿಜಿಟಲ್ ವಾಲೆಟ್ ಅಂತ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ನಿಮ್ಗೆ ಗೊತ್ತಿರಬೇಕು ಡಿಜಿಟಲ್ ವಾಲೆಟ್ ಅಂತ ಹೇಳಿ ಮಾಡಿದ್ದಾರೆ. ಡಿಜಿಟಲ್ ವಾಲೆಟ್ ಇದ್ರ ಬಗ್ಗೆನೂ ನೀವು ಓದ್ಕೋಬೇಕು. ಡಿಜಿಟಲ್ ವಾಲೆಟ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್. ಈಗ ನೋಡಿರಿ, ನೀವು KA ಅಪ್ಲಿಕೇಶನ್ ಹಾಕಬೇಕಂತಂದರೆ ಅದು ಡಿಜಿಟಲ್ ಲೈಬ್ರರಿ ಕನೆಕ್ಟ್ ಮಾಡಿದ್ದಾರೆ. ಅಂದರೆ ನಿಮ್ಮ ಡಿಜಿಟಲ್ ವಾಲೆಟಿಗೆ ಡಿಜಿಟಲ್ ವಾಲೆಟ್ ಅಂದರೆ ಇಟ್ಸ್ ಲೈಕ್ ಡಿಜಿಟಲ್ ಲೈಬ್ರರಿ ಓನ್ಲಿ. ಅಲ್ಲಿ ನಿಮ್ದು ಏನಿರುತ್ತೆ ಅಂತಂದರೆ ಅಲ್ಲಿ ಬುಕ್ಸ್ ಇರಲ್ಲ, ಅಲ್ಲಿ ಏನಿರುತ್ತೆ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಇರುತ್ತೆ, ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಅದೆಲ್ಲ. ಅದಕ್ಕೆ ಇದನ್ನೊಂದು ನೀವು ನೋಡ್ಕೋಬೋದು. ಈ ಸರಿ ಬರುವಂಥ ಚಾನ್ಸ್ ಇದೆ. ಡಿಜಿಟಲ್ ವಾಲೆಟ್ ಬಗ್ಗೆ ಕ್ವಶನ್ ಕೇಳ್ಬೋದು. ನಾನು ಇಲ್ಲಿ ಹೇಳಿದ್ದೇನೆ, ನಾನು ಕ್ವಶನನ್ನು ಎನಲೈಸ್ ಮಾಡ್ತಿಲ್ಲ, ಮುಂಬರೋ ಪರೀಕ್ಷೆಗೆ ತಯಾರಿ ಹೇಗಿರಬೇಕಂತ ಹೇಳ್ತಿದ್ದೆ ನಾನು. ಅದಕ್ಕೆ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅ ಡಿಜಿಟಲ್ ವಾಲೆಟ್. ಇದ್ರ ಬಗ್ಗೆ ಕ್ವಶನ್ ಕೇಳ್ಬೋದು. ಈ ಡಿಜಿಟಲ್ ಅಂತ ಎದಕ್ಕೆ ಹೇಳ್ತಿದ್ದೇವೆ ಅಂತಂದರೆ ಈ ಪ್ರೆಸೆಂಟ್ ಗೌರ್ಮೆಂಟ್ ಬಂದ ಮೇಲೆ ಅವ್ರು ಏನು ಮಾಡಿದ್ರು ಅಂತಂದರೆ ಈ ಗವರ್ನೆನ್ಸ್ ತೊಗೊಂಬಂದ್ರು. ಈ ಆಡಳಿತ ಅಂದರೆ ನಥಿಂಗ್ ಬಟ್ ಏನು ಡಿಜಿಟಲ್, ಎಲ್ಲನೂ ಡಿಜಿಟಲ್ ಮಾಡೋದು. ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ಲಿಂಕ್ ಮಾಡಿ ಡಿಜಿಟಲ್ ಮಾಡೋದು. ಅದು ನ್ಯೂಸ್ನಾಗಿತ್ತು. ಅದ್ರಗೋಸ್ಕರ ನೆಕ್ಸ್ಟ್ ಏನು ಕೇಳ್ಬೋದು ಅಂತಂದರೆ ಡಿಜಿಟಲ್ ವಾಲೆಟ್ ಬಗ್ಗೆ ಕ್ವಶನ್ ಬರ್ಬೋದು. ನೆನ್ಪಿಟ್ಕೊಂಡ್ಬಿಟ್ಟು ನೀವು ನೋಟ್ಸ್ ಮಾಡಬೇಕು. ಯೋಜನೆಗಳ ಬಗ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಯಾವುದೇ ಟೆಕ್ನಾಲಜಿ ಬಂದಿದೆ ಆ ಟೆಕ್ನಾಲಜಿನ ಆಡಳಿತ ವ್ಯವಸ್ಥೆಗೆ ಹೇಗೆ ಯೂಸ್ ಮಾಡ್ತಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಆಗಿದೆ? ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ, ವಿಶ್ವ ಆರೋಗ್ಯ ಸಂಸ್ಥೆ, ಯುನೈಟೆಡ್ ನೇಷನ್ಸ್ ಪರಿಸರ ಕಾರ್ಯಕ್ರಮ, ವಿಶ್ವ ಆಹಾರ ಕಾರ್ಯಕ್ರಮ ಅಂತಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಯುನೈಟೆಡ್ ನೇಷನ್ಸ್ ಬಗ್ಗೆ ಕ್ವಶನ್ ಇದೆ. ಇಲ್ಲಿ
ಟೋಟಲ್ ಎಷ್ಟು ಏಜೆನ್ಸಿಗಳು ಬರ್ತಾವೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು. ಟೋಟಲ್ ಏಜೆನ್ಸಿಗಳು ಬರೋದು ಯಾವುದಂತಂತಂದರೆ 15 ಏಜೆನ್ಸಿಗಳು ಬರ್ತವೆ. 15 ಏಜೆನ್ಸೀಸ್ ಬರ್ತಾವೆ. ಏಜೆನ್ಸಿಗಳಿದ್ದಾವೆ. ಇಲ್ಲಿ WHO ಅಂತಂತಂದರೆ ಇಲ್ಲಿ ನಮ್ಮ ಆನ್ಸರ್ ಗೊತ್ತಿರಬೇಕು, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಬಗ್ಗೆ ಸ್ಟಡಿ ಮಾಡಬೇಕು. ನೋಟ್ಸ್ ಎದ್ರ ಬಗ್ಗೆ ಇರಬೇಕಂತಂದರೆ ಯುನೈಟೆಡ್ ನೇಷನ್ಸ್ ಬಗ್ಗೆ ನೋಟ್ಸ್ ಇರಲೇಬೇಕು. ನೀವು ನೋಟ್ಸ್ ಎದ್ರ ಬಗ್ಗೆ ಮಾಡಬೇಕಂತಂದರೆ ಯುನೈಟೆಡ್ ನೇಷನ್ಸ್ ಬಗ್ಗೆ ಸಪ್ರೇಟಾಗಿ ನೋಟ್ಸ್ ಮಾಡಬೇಕು. ಇವೆಲ್ಲ GK ಬುಕ್ನಾಗ ನಿಮ್ಗೆ ಸಿಗ್ತವೆ. ಈಚ್ ಆ್ಯಂಡ್ ಎವ್ರಿ GK ಬುಕ್ನಾಗ ನಿಮ್ಗೆ ಸಿಗ್ತವೆ. ಮಾರ್ಕೆಟ್ನಾಗ ಒಳ್ಳೆ ಇರುವಂಥ ಪರಮಂತ್ ಇದೆ, GK ಬುಕ್, ನೂತನ GK ಅಂತಿದೆ. ಇವನ್ನೆಲ್ಲ ಬುಕ್ ಒಳಗಡೆ ಸಿಗ್ತವೆ. ನಿಮ್ಗೆ ಏನಿರ್ಬೇಕಂದ್ರೆ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಬಗ್ಗೆ ಕೊರಿತಿರಬೇಕು. ನಾ KA ಪೇಪರ್ ಸಾಲ್ವ್ ಮಾಡುವಾಗ ನನ್ನಲ್ಲಿ ಯೂಟ್ಯೂಬ್ನಾಗ ವಿಡಿಯೋ ಇದೆ, ಬೇಕಾದ್ರೆ ನೋಡ್ಬೋದು. ಅಲ್ಲಿ ನಾನು ಡಿಟೇಲಾಗಿ UN ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ ಆಲ್ರೆಡಿ. ಯೂಟ್ಯೂಬಲ್ಲಿ ವಿಡಿಯೋ ಇದೆ. ಅದು ಯುನೈಟೆಡ್ ನೇಷನ್ಸ್ ಯಾವಾಗಾಯಿತು? ವಿಶ್ವಯುದ್ಧ ಆದ ನಂತರ ಒಂದು ಬ್ರೆಟನ್ ವುಡ್ಸ್ ಮೀಟಿಂಗ್ ಅಂತ ಆಗುತ್ತೆ. ಆ ಬ್ರೆಟನ್ ವುಡ್ಸ್ ಮೀಟಿಂಗ್ ಇಂತ ಸ್ಟಾರ್ಟ್ ಆಗುತ್ತೆ. ಬ್ರೆಟನ್ ವುಡ್ಸ್ ಮೀಟಿಂಗ್ ನೆನಪಿಟ್ಕೊರಿದ್ದೀನಿ. ಬ್ರೆಟನ್ ವುಡ್ಸ್ ಮೀಟಿಂಗ್ ಇದ್ರ ಬಗ್ಗೆ ಕೇಳ್ಬೋದು. ನೆಕ್ಸ್ಟ್ ಬರುವಂಥ ಎಕ್ಸಾಮಿಗೆ ಬ್ರೆಟನ್ ವುಡ್ಸ್ ಮೀಟಿಂಗ್ ಯಾವಾಗ ಆಯ್ತು ಅಂತ ಕೇಳ್ಬೋದು. ಬ್ರೆಟನ್ ವುಡ್ಸ್ ಮೀಟಿಂಗ್ ಯಾವುದರ ನಂತರ ಆಯ್ತು ಅಂತ ಕೇಳ್ಬೋದು. ಆಲ್ಮೋಸ್ಟ್ ಇದೇನಾಯ್ತು ಅಂತಂದ್ರೆ ವಿಶ್ವಯುದ್ಧ 2ರ ನಂತರ ಆಗಿದ್ದು ಬ್ರೆಟನ್ ವುಡ್ಸ್ ಮೀಟಿಂಗ್ ನಿಮ್ಗೆ ಗೊತ್ತಿರಬೇಕು. ಓಕೆ, ಈಗ ಸ್ಪೆಷಲೈಸ್ಡ್ ಏಜೆನ್ಸಿಗೆ ನಾವು ಏನು ಕರಿತೀವಿ ಅಂತಂದರೆ WHO. ಇದೆಲ್ಲ ಇವೆಲ್ಲ ಪ್ರೋಗ್ರಾಮ್ಗಳು. ಬಟ್ ವಿಶೇಷ ಸಂಸ್ಥೆ ಯಾವುದಂತಂತಂದರೆ ಯುನೆಸ್ಕೋ. ಕ್ವಶನ್ ಏನಿದೆ, ಕಂಪ್ನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ? ಸಮರ್ಥನೆ, ಪುನರ್ವಸತಿ, ಸರಳೀಕೃತ ನೋಂದಣಿ, ಸಾಮಾಜಿಕ ಜವಾಬ್ದಾರಿ ಇವುಗಳಲ್ಲಿ ಯಾವುದೂ ಅಲ್ಲ. The concept of CSR governed by the Companies Act pertains to sustainable rehabilitation, simplified registration, social responsibility, none of this. ಇದಕ್ಕೆ ಆನ್ಸರ್ ಏನಂತಂತಂದರೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಜವಾಬ್ದಾರಿ. ಕಂಪ್ನೀಸ್ ಆ್ಯಕ್ಟ್ 2013ರಲ್ಲಿ ಏನು ತೊಗೊಂಬಂತಂತಂದರೆ ಕಂಪ್ನಿ ಆ್ಯಕ್ಟ್ ತೊಗೊಂಬಂದರು. ಈ ಕಂಪ್ನಿ ನಡೆಸ್ತಿದ್ದೇನಂತಂದರೆ ನಾನು ಒಂದು ಸಾಮಾಜಿಕ ಕಳಕಳಿ ಅನ್ನೋದು ಇರಬೇಕು. ಇನ್ನೊಬ್ಬ ಸೊಸೈಟಿಗೆ ಮಾಡ್ಬೇಕಂತೇಳಿ ಆ ಸೊಸೈಟಿಗೆ ಮಾಡ್ಬೇಕಂತ ಕಳಕಳಿಗೆ ಏನಂದ್ರೆ ನೀವು ಸ್ಕೂಲ್ ಕಟ್ಟಿಸ್ಬೋದು, ಆಸ್ಪತ್ರೆಗಳನ್ನ ಕಟ್ಟಿಸ್ಬೋದು, ಅನಾಥಾಶ್ರಮಗಳನ್ನ ಕಟ್ಟಿಸ್ಬೋದು. ಎದಕ್ಕಂತಂದರೆ ನಾನು ಇಷ್ಟು ದುಡ್ಡು ಮಾಡ್ತಿದ್ದೇನೆ ಅಂತಂದರೆ ಒಂದು ಸಮಾಜಕ್ಕೋಸ್ಕರ ನಂದು ಏನಿರೋ ಒಂದು ಬದ್ಧತೆ ಇರಬೇಕು. ಅದ್ರ ಸಂಬಂಧ ಈ ಪ್ರೊವಿಷನನ್ನು ತೊಗೊಂಬರ್ತಾರೆ. ಹೆಂಗೆ ಇರಬೇಕಂತಂದರೆ ಇಲ್ಲಿ ಇಂಪಾರ್ಟೆಂಟ್ ನೋಡಿರಿ, ಇದನ್ನ ನೆನ್ಪಿಟ್ಕೊಂಡ್ಬಿಟ್ರೆ ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮಿಗೆ. ಏನು 2% ಪ್ರಾಫಿಟ್. ನೀವೇನು ಮಾಡ್ಬೇಕಂತಂದರೆ 2% ಆಫ್ ದ ಪ್ರಾಫಿಟ್. ನನ್ನ ಕಂಪ್ನಿ ಇದೆ, ನನ್ನ ಕಂಪ್ನಿಗೆ 2% ಪ್ರಾಫಿಟ್ ಇದೆ ಅಂದಾಗ ಅದರೊಳಗಿಂದ 2% ನಾನು ಏನು ಮಾಡ್ಬೇಕಂತಂದರೆ ಅದನ್ನು ವಹಿಸಬೇಕು. ಎದಕ್ಕೆ? ಸಮಾಜಕ್ಕೆ. CSR ಅಂತಂದರೆ ಯಾವಾಗಿಂತಾಗಿದ್ದು? ಕಂಪ್ನೀಸ್ ಆ್ಯಕ್ಟ್ 2013 ಇಂತಾಗಿದ್ದು. ಕಂಪ್ನಿ ಕಾಯ್ದೆ ಕಂಪ್ನೀಸ್ ಆ್ಯಕ್ಟ್ 2013 ಯಾವ ಸೆಕ್ಷನ್ ಒಳಗೆ ಆಗಿದೆ ಅಂತಂದರೆ ಅಂಡರ್ ಸೆಕ್ಷನ್ 135. ನೀನೇನು ವಹಿಸ್ಬೇಕಂತಂದರೆ 2% ಪ್ರಾಫಿಟನ್ನು, ನಿನ್ನ ಕಂಪ್ನಿ 2% ಪ್ರಾಫಿಟನ್ನು ಸಮಾಜಕ್ಕೋಸ್ಕರ ತೆಗೆದಿಡಬೇಕು. ಅಲ್ಲಿ ನೆಟ್ ವರ್ತ್ ಎಷ್ಟು ಅಂದರೆ 500 ಕೋಟಿಗಿಂತ ಮೇಲಿರಬೇಕು. ಒಟ್ಟಾರೆ ಕಂಪ್ನಿ ಮೌಲ್ಯ 500 ಕೋಟಿಗಿಂತ ಮೇಲಿರಬೇಕು. ನೆಕ್ಸ್ಟ್ ಎನ್ಯುವಲ್ ಟರ್ನ್ ಓವರ್ ಎಷ್ಟು ಇರಬೇಕಂತಂದ್ರೆ 1000 ಕೋಟಿಗಿಂತ ಮೇಲಿರಬೇಕು. ನಿಂದ ಪ್ರಾಫಿಟ್ 5 ಕೋಟಿಗಿಂತ ಮೇಲಿರಬೇಕು. ಕಂಪಲ್ಸರಿ, ಇದು ಕಂಪಲ್ಸರಿ. ಅದು ನೀವು ಮಾಡಲೇಬೇಕು, ವಹಿಸಲೇಬೇಕು. ಯು ಹ್ಯಾವ್ ಟು ಸ್ಪೆಂಡ್, ಎಕ್ಸ್ಪೆಂಡಿಚರ್ ಮಾಡಲೇಬೇಕು, ರೂಲ್ಸ್ ಅದು. ಓಕೆ, ಅದಕ್ಕೆ ನೋಡಿ ನಾವು ಏನು ಕರಿತೀವಿ ಅಂತಂದರೆ ಆ್ಯಕ್ಟ್ ಅಂತ ಕರಿತೇವೆ. ಅಂದರೆ ನಿಮ್ಮದು ನೋಟ್ಸ್ ಅಗೇನ್ ಏನಿರಬೇಕಂತಂದರೆ ರೀಸೆಂಟ್ ಆ್ಯಕ್ಟ್ಸ್ ಬಗ್ಗೆ ಗೊತ್ತಿರಬೇಕು, ಕಾಯ್ದೆಗಳ ಬಗ್ಗೆ ಗೊತ್ತಿರಬೇಕು. ಕಾಯ್ದೆಗಳ ಬಗ್ಗೆ ಸಪ್ರೇಟ್ ನೋಟ್ಸ್ ಮಾಡ್ಕೋಬೇಕು. ರೀಸೆಂಟಾಗಿ ಯಾವ್ಯಾವ ಕಾಯ್ದೆಗಳು ಬಂದಾವಲ್ಲ ಅದು ನೀವು ಏನು ಮಾಡ್ಬೇಕಂತಂದರೆ ಸಪ್ರೇಟಾಗಿ ನೋಟ್ಸ್ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್. ನಾನು ಅದೇ ಹೇಳ್ತಿದ್ದೇನೆ, ಮುಂಬರುವ ಎಕ್ಸಾಮಿಗೆ ಹೇಗೆ ರೆಡಿ ಆಗಬೇಕನ್ನೋದು ಹೇಳ್ತಿದ್ದೆ ನಾನು. ಐ ಆಮ್ ನಾಟ್ ಸಾಲ್ವಿಂಗ್ ದ ಕ್ವಶನ್ ಪೇಪರ್. ಓಕೆ, ನೆಕ್ಸ್ಟ್ ದ BS2, BS3, BS4, BS6R ಇವುಗಳು ಹೊರಸೂಸುವಿಕೆಯ ಮಾನದಂಡಗಳು, ಸ್ವದೇಶಿ ಕ್ಷಿಪಣಿಗಳು, ಜಿಯೋ ಸಿಂಕ್ರೋನಸ್ ಉಪಗ್ರಹಗಳು ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಅಂತಂದರೆ BS2, BS3, BS4, BS6 ಏನಿದಾವಲ್ಲ ಇದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಭಾರತ್ ಸ್ಟೇಜ್ ಅಂತ ಕರಿತೇವೆ. ಭಾರತ್ ಸ್ಟೇಜ್ ನೆನ್ಪಿಟ್ಕೊಂಬಿಡ್ರಿ. BS ಅಂತಂತಂದರೆ ಭಾರತ್ ಸ್ಟೇಜ್. ವೆಹಿಕಲ್ದಿಂದ ಏನಾಗ್ತೈತೆ ಅಂತಂದರೆ ಕಾರ್ಬನ್ ಡೈಆಕ್ಸೈಡು, ನೈಟ್ರೋಜನ್ ಇವೆಲ್ಲ ಆಗ್ತಾವಲ್ಲ, ಅದಕ್ಕೊಂದು ಲಿಮಿಟ್ ಮಾಡಿದ್ದಾರೆ. ಪರಿಸರ ಮಾಲಿನ್ಯ ಆಗಬಾರ್ದು ಅಂತೇಳಿ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತಂದರೆ ಇದನ್ನು ಜಾರಿಗೆ ತಂದಾರೆ. ಈ ಪ್ರೆಸೆಂಟ್ ಇರೋದು ನೆನ್ಪಿಟ್ಕೊಂಡ್ಬಿಟ್ರಿ, ಈಗ ಸದ್ಯ ಇರೋದು ಪ್ರೆಸೆಂಟ್ ಇರೋದು ಯಾವುದಂತಂತಂದರೆ BS6. ಇದರ ಮಾನದಂಡಗಳು ಏನಿದಾವೆ ಅಂತಂತಂದರೆ ಕಾರ್ಬನ್ ಮೊನಾಕ್ಸೈಡನ್ನು 30% ಕಡಿಮೆ ಮಾಡಬೇಕು. NO2ನ ನೈಟ್ರೋಜನ್ ಆಕ್ಸೈಡನ್ನು ಏನು ಮಾಡಬೇಕು ಅಂದ್ರೆ 80% ಕಡಿಮೆ ಮಾಡಬೇಕು. ಇದನ್ನು ಫಾಲೋ ಮಾಡೋದು ಯಾವುದಂತಂದರೆ BS6. ಅದಕ್ಕೆ ಏನು ಕೊಟ್ಟಿದ್ದಾರೆ? ಎಮಿಷನ್ ಸ್ಟ್ಯಾಂಡರ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಇದಂತೂ ನಿಮ್ಗೆ ಗೊತ್ತಿದೆ. ಮಿಸೈಲ್ಸ್ ಇದಕ್ಕೆ ಯೂಸ್ಫುಲ್ ಇದು ಡಿಫೆನ್ಸಲ್ಲಿ ನಾವು ಯೂಸ್ ಮಾಡ್ತೇವೆ. ಜಿಯೋ ಸಿಂಕ್ರೋನಸ್
ಜಿಯೋಸಿಂಕ್ರನಸ್ ಉಪಗ್ರಹ ಅಂದ್ರೆ ಏನಂತಂದರೆ ಭೂಮಿ ಹೆಂಗಿರುತ್ತಲ್ಲ ಆ ಭೂಮಿ ಕಕ್ಷೆ ಹೆಂಗಿರುತ್ತಲ್ಲ ಅಲ್ಲಿ ಏನು ಮಾಡಿರ್ತಾರೆ ಅಂತಂತಂದ್ರೆ ಸೆಟಲೈಟನ್ನು ಫಿಕ್ಸ್ ಮಾಡಿರ್ತಾರೆ. ಅಂತಂದರೆ ಭೂಮಿ ಹೆಂಗೆ ಮೂಮೆಂಟ್ ಆಗುತ್ತೋ ಸೆಟಲೈಟ್ ಹಂಗೆ ಮೂಮೆಂಟ್ ಆಗುತ್ತೆ. ಇದು ಭೂಮಿ ಇದೆ ಅಂತ ಇಟ್ಕೋರಿ, ಈ ಭೂಮಿ ಮೂಮೆಂಟ್ ಆಗ್ತಿರ್ತೈತಿ, ಹಿಂಗೆ ರೊಟೇಟ್ ಆಗ್ತಿರ್ತೈತಿ, ಈ ಥರ ರೊಟೇಟ್, ಇದ್ರ ಜೊತೆ ಇದು ರೊಟೇಟ್ ಆಗ್ತಿರ್ತೈತಿ. ಜಿಯೋಸಿಂಕ್ರನಸ್ ವಿತ್ ಅರ್ತ್ ರೊಟೇಷನ್, ಜಿಯೋಸಿಂಕ್ರನಸ್. ನೀವೇನು ಲೈವ್ ಆಗಿ ಏನಾದ್ರು ನೋಡ್ತಿರಲ್ಲ, ಲೈವ್ ಕ್ರಿಕೆಟ್ ನೋಡ್ತಿರ್ತೀರಲ್ಲ, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಗೆ ಇದ್ರ ಬಗ್ಗೆನ ಗೊತ್ತಿರಬೇಕು. ಆನ್ಸರ್ ಏನು? ಎಮಿಷನ್ ಸ್ಟ್ಯಾಂಡರ್ಡ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರೋದಾದರೆ ಇಲ್ಲಿ ನೋಡ್ರಿ, ವಿಚ್ ಸ್ಟೇಟ್ಸ್ ಶೇರ್ಸ್ ಇಟ್ಸ್ ಬೌಂಡ್ರೀಸ್ ವಿತ್ ಮ್ಯಾಕ್ಸಿಮಮ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಯಾವಾಗೂ ಇದು ಎದು ರಿಲೇಟೆಡ್? ಎನ್ವೈರ್ಮೆಂಟ್ ರಿಲೇಟೆಡ್ ಕ್ವಶನ್ ಬಂದೇ ಬರ್ತವೆ. ಎನ್ವಿರಾನ್ಮೆಂಟ್, ಪರಿಸರ ಮಾಲಿನ್ಯ, ಪರಿಸರ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ. ಹಸಿರು ಎನರ್ಜಿ, ಗ್ರೀನ್ ಎನರ್ಜಿ ಬಗ್ಗೆ ಕ್ವಶನ್ ಇದ್ದೇ ಇರುತ್ತೆ. ಓದ್ಕೋರಿ ಇದನ್ನು, ಇವನ್ನ ನೋಟ್ಸ್ ಮಾಡಿರಿ, ಸಪ್ರೇಟ್ ನೋಟ್ಸ್ ಮಾಡಿರಿ. ಇವನ್ನ ನಾನು ಹೇಗೆ ಹೇಳ್ಕೊಂಡು ಹೊಂಟಿದ್ದೇನಲ್ಲ ಅದು ಸಪ್ರೇಟ್ ನಿಮ್ಮ ನೋಟ್ಸ್ ಇರಬೇಕು. ಇದಕ್ಕೆ ನಾನು ಏನು ಕರಿತೇನೆ ಅಂದರೆ ಪೇಪರ್ ಬೇಸ್ಡ್ ಸ್ಟಡಿ ಅಂತ ಕರಿತೇನೆ. ಸುಮ್ಮನೆ ಹುಯಿ ಅಂತ ಓದ್ಕೊಂತ ಹೋಗಬಾರ್ದು, ಸ್ಮಾರ್ಟ್ ಇರಬೇಕು. ಏನು ಕೇಳಿದಾನೆ ನೆಕ್ಸ್ಟ್ ಎಕ್ಸಾಮಿಗೆ ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು, ಆ ಮೈಂಡ್ಸೆಟ್ಲಿಕ್ ಮಾಡಿದ್ರಷ್ಟೇ, ತಯಾರಾದ್ರಷ್ಟೇ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ತೀರಾ. ಅದನ್ನೇ ನಾನು ಇಲ್ಲಿ ನಿಮ್ಗೆ ಹೇಳ್ತಿದ್ದೇನೆ. ಓಕೆ, ವಿಚ್ ಸ್ಟೇಟ್ ಶೇರ್ ಇಟ್ಸ್ ಬೌಂಡ್ರೀಸ್ ವಿತ್ ಮ್ಯಾಕ್ಸಿಮಮ್ ಸ್ಟೇಟ್ಸ್ ಅಂತ ಕೊಟ್ಟಿದ್ದಾರೆ. ಟೋಟಲ್ ಎಷ್ಟಿದಾವೆ ಅಂತಂದರೆ 9 ಸ್ಟೇಟ್ಸ್ ಇದ್ದಾವೆ. ಉತ್ತರ ಪ್ರದೇಶದ ಕ್ಯಾಪಿಟಲ್ ಸಿಟಿ ಯಾವುದು ಅಂತಂದ್ರೆ ಲಕ್ನೋ. ಇದ್ದು ಯಾವ ಕ್ವಶನ್ ಅಂತಂದರೆ ಮ್ಯಾಪಿಂಗ್ ಕ್ವಶನ್. ನಕ್ಷೆ ಗೊತ್ತಿರಬೇಕು ನಿಮಗೆ. ಮ್ಯಾಪಿಂಗ್, ಎದ್ರ ಮ್ಯಾಪಿಂಗ್ ಇದು? ಇಂಡಿಯನ್ ಸ್ಟೇಟ್ಸ್ ಮ್ಯಾಪಿಂಗ್. ಎದನ್ನು ಮ್ಯಾಪಿಂಗ್ ಮಾಡಿದ್ದಾರೆ? ಭಾರತದ ರಾಜ್ಯಗಳು ಮತ್ತು ಗಡಿಗಳು. ನಿಮ್ಗೆ ಗೊತ್ತಿರಬೇಕು. ಅದು ಕೆ ಎಕ್ಸಾಮಿಗೂ ಇದೇ ರೀತಿ ಪ್ರಶ್ನೆ ಬಂದಿದೆ. ಅದಕ್ಕೆ ನಾವು ಭೂಗೋಳ ಒಳಗಡೆ ಏನು ಓದ್ಬೇಕು ಅನ್ನೋದು ಯೂಟ್ಯೂಬ್ನಾಗ ವಿಡಿಯೋ ಇದೆ, ನೀವು ಹೋಗಿ ನೋಡ್ಬೋದು. ಅದನ್ನು ಜಾಗ್ರಫಿ ಒಳಗೆ ಏನು ಓದಬೇಕಂತ ನಾನು ವಿಡಿಯೋ ಮಾಡಿದ್ದೀನಿ. ಕರ್ನಾಟಕ ಜಾಗ್ರಫಿ ನಾನು ಕವರ್ ಮಾಡಿದ್ದೇನೆ ಡೀಟೇಲಾಗಿ. ರಾಜ್ಯಗಳು ಮತ್ತು ರಾಜ್ಯಗಳ ಗಡಿ ಬಗ್ಗೆ ಗೊತ್ತಿರಬೇಕು ನಿಮ್ಗೆ. ಕರ್ನಾಟಕ ರಾಜ್ಯ ಸುತ್ತಮುತ್ತ ಎಷ್ಟು ಸ್ಟೇಟ್ಸ್ ಬರ್ತವೆ, ಉತ್ತರಾಖಂಡ್ ರಿಲೇಟೆಡ್ ಎಷ್ಟು ಬರ್ತವೆ, ಮಧ್ಯಪ್ರದೇಶ. ಸೆಕೆಂಡ್ ಹೈಯೆಸ್ಟ್ ಯಾವುದು ಅಂತಂದರೆ ಉತ್ತರ ಪ್ರದೇಶ ಆದಮೇಲೆ ಸೆಕೆಂಡ್ ಹೈಯೆಸ್ಟ್ ಸ್ಟೇಟ್ಸ್ ಇರೋದು ಯಾವುದು ಅಂತಂದರೆ ಮಧ್ಯಪ್ರದೇಶ್, ಸೆಕೆಂಡ್ ಹೈಯೆಸ್ಟ್ ಅದು. ಚೂಸ್ ದ ಇನ್ಕರೆಕ್ಟ್ ಒನ್. ಎಲ್ಲ ಸರಿಯಾಗ್ಯದ. 10ನೇ ಶತಮಾನ ಬಾದಾಮಿ ಚಾಲುಕ್ಯರು ಬರ್ತಾರೆ, ಕಲ್ಯಾಣಿ ಚಾಲುಕ್ಯರು ಬರ್ತಾರೆ. ಗೊತ್ತಿರ್ಬೇಕು ನಿಮ್ಗೆ. ಡೆಕ್ಕನ್, ಬೇಲೂರು ಹಳೆಬೀಡು ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗಬೇಕಂತಂದರೆ ದೇವಾಲಯ ವಾಸ್ತುಶಿಲ್ಪ 3 ರೀತಿ ಬರ್ತವೆ. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ನಾಗರ, ದ್ರಾವಿಡ, ವೇಸರ. ಆಲ್ಮೋಸ್ಟ್ ಇವೇನಿದಾವೆ ಅಂತಂದರೆ ವೇಸರ ರಿಲೇಟೆಡ್. ಇದು ನಾನು ಕೆ ಎ ಪ್ರಶ್ನೆ ಪತ್ರಿಕೆ ಏನು ಸಾಲ್ವ್ ಮಾಡಿದ್ದೇನಲ್ಲ ಅದನ್ನು ಡಿಟೇಲ್ ಆಗಿ ಭಾರತದ ದೇವಾಲಯ ವಾಸ್ತುಶಿಲ್ಪ ಕುರಿತು ನಾನು ಏನು ಮಾಡಿದ್ದೇನೆ ಅಂತಂದರೆ ಡಿಸ್ಕಸ್ ಮಾಡಿದ್ದೇನೆ. ಆಲ್ರೆಡಿ ಅದು ಪ್ಲೇಲಿಸ್ಟ್ನಾಗಿದೆ. ದೃಷ್ಟಿಕೋನ 1, 2, 3 ಅಂದರೆ ನಾನು ಕೆ ಎ ಸಾಲ್ವ್ ಮಾಡ್ಕೊಂಡು ಹೊಂಟಿದ್ದೇನೆ. ಆ ಪ್ಲೇಲಿಸ್ಟ್ನಾಗ ಆಲ್ರೆಡಿ ನಾನು ಮಾಡಿದ್ದೇನೆ. ಅದನ್ನು ಹೋಗಿ ಒಂದು ಸರಿ ನೋಡಿರಿ, ಡೀಟೇಲಾಗಿ ಮಾಡಿದ್ದೇನೆ. ನೆನ್ಪಿಟ್ಟೋಗ್ರೆ, ಇದು ಯಾವುದೂ ಅಲ್ಲ ಆನ್ಸರ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಮೋಟೋ ಆರ್ ಮ್ಯಾಚ್ಡ್ ಕರೆಕ್ಟ್ಲಿ? ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತೇಳಿ ಕೊಟ್ಟಾರೆ. ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತೇಳಿ. ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್, ಮನುಷ್ಯರ ಸೇವೆ ದೇವರ ಸೇವೆ ಆಗಿದೆ. ರಾಷ್ಟ್ರೀಯ ಸಾಮಾಜಿಕ ಸೇವೆ ನಾನಲ್ಲ ಆದರೆ ನೀವು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಏಕತೆ ಮತ್ತು ಶಿಸ್ತು. ಇವುಗಳಲ್ಲಿ ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್. NSS ಇದು ಕರೆಕ್ಟ್ ಇದೆ. ನ್ಯಾಷನಲ್ ಸೋಷಲ್ ಸರ್ವಿಸ್ ಏನಿದೆ? ಸರ್ವಿಸ್ ಟು ದ ಸೊಸೈಟಿ. ಇದು ಉಲ್ಟಾ ನೋಡ್ರಿ, ಸರ್ವಿಸ್ ಟು ದ ಸೊಸೈಟಿ. ಏಕತೆ ಮತ್ತು ಶಿಸ್ತು, ಯೂನಿಟಿ ಆ್ಯಂಡ್ ಡಿಸಿಪ್ಲಿನ್, NCC ಇದು ಕರೆಕ್ಟ್ ಇದೆ. ರೆಡ್ ಕ್ರಾಸ್ ಏನಿದೆ ಅಂದರೆ ಸರ್ವಿಸ್ ಟು ದ ಸೊಸೈಟಿ ಅಂತಿದೆ. 1969, 1920 ನೆನ್ಪಿಟ್ಕೋರಿ. NCC ಬಂದಿದ್ದು 1948, NSS 1969, IRCS. ನೋಟ್ಸ್ ಇದ್ರ ಬಗ್ಗೆ ಇರಬೇಕಂತಂದರೆ ಸಂಸ್ಥೆಗಳು, ಪ್ರಮುಖ ಸಂಸ್ಥೆಗಳು, ಇಂಪಾರ್ಟೆಂಟ್ ಆರ್ಗನೈಜೇಷನ್ಸ್ ನೋಟ್ಸ್ ಇರಲೇಬೇಕು. ಇಂಪಾರ್ಟೆಂಟ್ ಆರ್ಗನೈಜೇಷನ್ಸ್ ನೋಡಿರಿ. ನಾವು ಯಾವ್ಯಾವ ನೋಟ್ಸ್ ಮಾಡ್ಬೇಕಂತಿದ್ದೇನಲ್ಲ ಅವನ್ನೆಲ್ಲ ನೀಟಾಗಿ ಸಪ್ರೇಟ್ A4 ಸೈಜ್ ಪೇಪರ್ನಾಗೆ ನೀಟಾಗಿ ನೋಟ್ಸ್ ಮಾಡಿರಿ. ಓಕೆ, ಇದ್ರ ಕ್ವಶನ್ ಇದು ಜನರಲ್ ಸೈನ್ಸ್. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ. ಆಗ ಆ ರಂಧ್ರವು ದೊಡ್ಡದಾಗುತ್ತದೆ, ಚಿಕ್ಕದಾಗುತ್ತದೆ, ಅದೇ ಗಾತ್ರದಲ್ಲಿರುತ್ತದೆ, ವಿರೂಪಗೊಳ್ಳುತ್ತದೆ. A metal sheet with a circular hole is heated. The hole
ಗೆಟ್ಸ್ ಲಾರ್ಜರ್, ಗೆಟ್ಸ್ ಸ್ಮಾಲರ್, ರಿಮೈನ್ಸ್ ಆಫ್ ದ ಸೇಮ್ ಸೈಜ್, ಗೆಟ್ಸ್ ಡಿಫಾರ್ಮ್ಡ್. ಆನ್ಸರ್ ಏನಿದು ದೊಡ್ಡದಾಗಿರುತ್ತೆ. ಇದಕ್ಕಂದರೆ ನೀವು ಮೆಟಲ್ ಶೀಟನ್ನು ಏನಾದರೂ ಹೀಟ್ ಮಾಡಿದರೆ ಕಾಯಿಸಿದರೆ ಟೆಂಪ್ರೇಚರ್ ಏನಾದರೂ ಇನ್ಕ್ರೀಸ್ ಆಗ್ತಾ ಹೋದರೆ ಮಾಲಿಕ್ಯೂಲ್ಸ್ ಏನಾಗ್ತಾವೆ ಅಂತಂದರೆ ಅಣುಗಳು ಏನಾಗ್ತಾವೆ ಅಂತಂತಂದರೆ ಅಣುಗಳು ಏನಾಗ್ತಾವೆ ಅಂತಂತಂದರೆ ಎಕ್ಸ್ಪಾಂಡ್ ಆಗ್ತವೆ. ಎಕ್ಸ್ಪಾಂಡ್ ಅಂತಂದರೆ ವಿಸ್ತರಣೆ ಆಗ್ತವೆ. ವಿಸ್ತರಣೆ ಆದಾಗ ಏನಾಗುತ್ತೆ ಅಂತಂದರೆ ಅಣುಗಳು ವಿಸ್ತರಣೆ ಆದಾಗ ಏನಾಗುತ್ತೆ ಅಂತಂದರೆ ಮಾಲಿಕ್ಯೂಲ್ಸ್ ಏನಾಗ್ತಾವೆ ಅಂತಂದರೆ ಎಕ್ಸ್ಪಾಂಡ್ ಆಗ್ತಾ ಸ್ಟಾರ್ಟ್ ಆಗ್ತವೆ. ಈ ಥರ ಎಕ್ಸ್ಪಾಂಡ್ ಆಗ್ತಾ ಹೋಗ್ತವೆ. ಇದೊಂದು ಮಾಲಿಕ್ಯೂಲ್ ಇದೆ ಅಂದರೆ ದೊಡ್ಡದಾಗ್ತಾ ಹೋಗುತ್ತದೆ. ಅದಕ್ಕೇನಂತಂದ್ರೆ ಗೆಟ್ಸ್ ಲಾರ್ಜರ್. ಅಲ್ಲೇನು ಹೋಲ್ ಇದೆಯಲ್ಲ, ರಂಧ್ರ ಏನಿದೆಯಲ್ಲ, ಅವಾಗ ಏನಾಕೈತೆ ಅಂತಂದರೆ ಲಾರ್ಜರ್ ಆಗ್ತಾವೆ. ಅಂತಂದರೆ ಮಾಲಿಕ್ಯೂಲ್ಸ್ ಎಕ್ಸ್ಪಾನ್ಷನ್ ನೆನಪಿಟ್ಕೊಂಬಿಡ್ರಿ. ಮಾಲಿಕ್ಯೂಲ್ಸ್ ಎಕ್ಸ್ಪಾನ್ಷನ್ ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಉಷ್ಣ ವಿತರಣೆ ಅಂತ ಕರಿತೇವೆ. ಉಷ್ಣ ವಿಸ್ತರಣೆ ಥರ್ಮಲ್ ಎಕ್ಸ್ಪಾನ್ಷನ್. ಅದಕ್ಕೆ ಏನಂತ ಕರಿತೇವೆ? ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೇವೆ. ಫಿಸಿಕ್ಸ್ ಒಳಗೆ ಬರುವಂಥ ಬೇಸಿಕ್ಸ್ ಏನೇನು ಲಾಸ್ ಬರ್ತಾವಲ್ಲ ಅದು ನಿಮ್ಗೆ ಗೊತ್ತಿರಬೇಕು. ನ್ಯೂಟನ್ ಲಾ ಗೊತ್ತಿರಬೇಕು, ಶಕ್ತಿ ಚಾಪ್ಟರ್ ಗೊತ್ತಿರಬೇಕು, ಉಷ್ಣ ಚಾಪ್ಟರ್ ಗೊತ್ತಿರಬೇಕು. ಅಂತ ಬೇಸಿಕ್ ಚಾಪ್ಟರ್ನ 6ನೇದಿಂದ 10ನೇ ಒಳಗೆ ಏನು ಸೋಷಿಯಲ್ ಸೈನ್ಸ್ ಬುಕ್ಸ್ ಅದಾವೆ ಅದಕ್ಕೊಂದು ಮತ್ತೆ ಮಾರ್ಕೆಟ್ ದೊಡ್ಡ ಬುಕ್ ತೊಗೊಂಬರ್ಬೇಡ್ರಿ. 6ನೇದಿಂದ 10ನೇವರೆಗೆ ಏನು ಸೈನ್ಸ್ ಬುಕ್ಸ್ ಇದಾವಲ್ಲ, ಜನರಲ್ ಸೈನ್ಸ್ ಬುಕ್ಸ್, ಅದ್ರೊಳಗಿನ್ನೂ ಹೋದ್ರೆ ಅದ್ರೊಳಗಿನ್ನೂ ಕೇಳಿದಾನೆ. ಎಕ್ಸಾಂಪಲ್ ಇಲ್ಲೇ ಇದೆ. ಓಕೆ, ಇಸ್ ಆಲ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಇದರದ್ದು ತಾಮ್ರ ಮತ್ತು ಸತು. ಹಿತ್ತಾಳೆ ಯಾವುದ್ರ ಮಿಶ್ರಲೋಹವಾಗಿದೆ? ತಾಮ್ರ ಮತ್ತು ಸತು. ಇಲ್ಲಿ ಏನು ಆನ್ಸರ್ ಅಂತಂದರೆ ಇಲ್ಲಿ ನೋಡ್ರಿ, ಕಾಪರ್ ಆ್ಯಂಡ್ ಟಿನ್ ಮಿಕ್ಸ್ ಮಾಡಿದರೆ, ಕಾಪರ್ ಮತ್ತು ಟಿನ್ ಮಿಕ್ಸ್ ಮಾಡಿದರೆ ಅಲ್ಲಿ ಏನಾಗುತ್ತೆ? ಬ್ರಾನ್ಸ್. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಬ್ರಾಸಿಗೆ ಬ್ರಾನ್ಸಿಗೆ. ನೆಕ್ಸ್ಟ್ ಎಕ್ಸಾಮಿಗೆ ಏನು ಕೇಳ್ಬೋದು ಅಂತಂದರೆ ಕಾಪರ್ ಮತ್ತು ಟಿನ್ ಕೇಳ್ಬೋದು ನೆಕ್ಸ್ಟ್ ಎಕ್ಸಾಮಿಗೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೇನೆ ಅಂತಂದರೆ ಬ್ರಾನ್ಸ್. ಅಂದರೆ ಮಿಶ್ರ ಲೋಹಗಳ ಬಗ್ಗೆ ಗೊತ್ತಿರ್ಬೇಕು ನಿಮಗೆ. ಮಿಶ್ರ ಲೋಹಗಳು ನೋಟ್ಸ್ ಸಪ್ರೇಟಾಗಿ ನೋಟ್ಸ್ ಮಾಡಿರಿ. ಇಲ್ಲಿ ಏನು ಕ್ವಶನ್ ಕೇಳಿದಾನೆ ಅಂತಂದರೆ ವೈರಸ್ ಎನ್ನುವುದು ಪ್ರೋಟೀನ್ ಮತ್ತು ಲಿಪಿಡ್, ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್, ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್. ದ ವೈರಸ್ ಈಸ್ ಪ್ರೋಟೀನ್ ಆ್ಯಂಡ್ ಲಿಪಿಡ್, ನ್ಯೂಕ್ಲಿಕ್ ಆಸಿಡ್ ಆ್ಯಂಡ್ ಪ್ರೋಟೀನ್, ಲಿಪಿಡ್ ಆ್ಯಂಡ್ ಕಾರ್ಬೋಹೈಡ್ರೇಟ್. ಇದಕ್ಕೆ ಏನಂತಂತಂದರೆ ನ್ಯೂಕ್ಲಿಕ್ ಆಸಿಡ್ ಆ್ಯಂಡ್ ಪ್ರೋಟೀನ್. ಆನ್ಸರ್ ಏನಂತಂದರೆ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್. ಇಲ್ಲಿ ನಿಮ್ಗೆ ಗೊತ್ತಿರಬೇಕು ವೈರಸ್ ಹೆಂಗಿರುತ್ತಂತಂದರೆ ಈ ರೀತಿ ರೌಂಡ್ ಇರುತ್ತೆ. ಇದ್ರ ಚಿತ್ರ ತೆಗಿತಿದ್ದೇನೆ ಅಂತಂತಂದ್ರೆ ವೈರಸ್ಸದ್ದು. ನಿಮಗೆ ವೈರಸ್ಸು, ಸೆಲ್ಲು, ಪ್ಲಾಂಟ್ ಸೆಲ್ಲು, ಎನಿಮಲ್ ಸೆಲ್ಲು, ಸಸ್ಯ ಜೀವಕೋಶ, ಪ್ರಾಣಿ ಜೀವಕೋಶ, ಮೈಟೋಕಾಂಡ್ರಿಯಾ, ಪ್ರೋಟೀನು, DNA, RNA ಇದ್ರ ಬಗ್ಗೆ ಒಂದು ಸ್ವಲ್ಪ ಡಯಾಗ್ರಾಮ್ಸನ್ನು ನೋಡ್ಕೊರಿ. ಮತ್ತು ಡೀಟೇಲ್ ಓದ್ಬೇಡ್ರಿ. ಇದನ್ನು ಜಸ್ಟ್ ಏನು ಮಾಡಿರಿ ಅಂತಂದರೆ ಡಯಾಗ್ರಾಮನ್ನಷ್ಟೇ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗತ್ತೆ. ಆ ಡಯಾಗ್ರಾಮ್ನಾಗ ಏನು ಅದಕ್ಕೆ ಪಾರ್ಟ್ಸ್ ಕೇಳ್ತಾನೆ. ಇಲ್ಲಿ ನೋಡಿರಿ, ಇದು ನ್ಯೂಕ್ಲಿಕ್ ಆ್ಯಸಿಡ್. ಇದು ನ್ಯೂಕ್ಲಿಕ್ ಆ್ಯಸಿಡ್ ಜಿನೋಮ್ ಅಂತ ಕರಿತೇವೆ. ಇಲ್ಲಿ ಒಳಗಡೆ ಇದೆಲ್ಲ ಈ ಪಾರ್ಟ್, ಇದು ಏನು ಪಾರ್ಟ್ ಇದೆಯಲ್ಲ ಇದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ನ್ಯೂಕ್ಲಿಕ್ ಆ್ಯಸಿಡ್. ಫಾಸ್ಫೋಫಿಲಿಡ್ ಏನು ಕರಿತೇವೆ? ಕರಿತೇವೆ ಇದಕ್ಕೆ. ಇದು ರೆಡ್ ಕಲರ್ ಏನಿದೆ, ಕೆಂಪು ಏನಿದೆಯಲ್ಲ, ಪರದೆ ಏನಿದೆಯಲ್ಲ, ಫಾಸ್ಫೋಫಿಲಿಡ್ ಲಿಪಿಡ್ ಅಲ್ಲ. ಇದಕ್ಕೆ ನಾವು ಏನು ಕರಿತೇವೆ ಅಂದರೆ ಪ್ರೋಟೀನ್ ಕ್ಯಾಪ್ಸಿಡ್. ಇದಕ್ಕೆ ಏನು ಕರಿತೇವೆ ಅಂತಂದರೆ ಪ್ರೋಟೀನ್ ಕ್ಯಾಪ್ಸಿಡ್ ಅಂತ ಕರಿತೇವೆ. ಅಂತಂದರೆ ಇವು ಇದಾವಲ್ಲ, ಎರೋ ಮಾರ್ಕ್ ಇದಾವಲ್ಲ, ಈ ಥರ ಎರೋ ಮಾರ್ಕ್ ಇದಾವಲ್ಲ, ಇವಕ್ಕೆ ನಾವು ಏನು ಕರಿತೇವೆ ಅಂದರೆ ಸ್ಪೈಕ್ಸ್ ಅಂತ ಕರಿತೇವೆ. ಇವಕ್ಕೆ ಏನು ಕರಿತೇವೆ ಅಂತಂದರೆ ಸ್ಪೈಕ್ ಕ್ಯಾಪ್ಸಿಡ್. ಅಂದರೆ ನೀವು ಎದ್ರ ಬಗ್ಗೆ ಓದ್ಕೋಬೇಕಂತಂದರೆ ವೈರಸ್, ಬ್ಯಾಕ್ಟೀರಿಯಾ ಬಗ್ಗೆ ಗೊತ್ತಿರಲೇಬೇಕು. ಕೇಳ್ತಾನೆ ಅವನು ವೈರಸ್ ಮತ್ತು ಬ್ಯಾಕ್ಟೀರಿಯಾ ಬಗ್ಗೆ. ನಾನಂತೂ ಇಲ್ಲಿ ನಿಮ್ಗೆ ಏನು ಹೇಳಿದೆ ಅಂತಂದರೆ ವೈರಸ್ ಕುರಿತು ಹೇಳಿದೆ. ನನಗೆ ಏನೇನು ಇರುತ್ತೆ ವೈರಸ್ ಅಂತಂದರೆ ನ್ಯೂಕ್ಲಿಕ್ ಆ್ಯಸಿಡ್, ಪ್ರೋಟೀನ್ ಮತ್ತು ಕ್ಯಾಪ್ಸಿಡ್. ಇದಕ್ಕೆ ಒಳಗಿಂದ ಏನು ಕರೀತಾರೆ ಅಂತಂದ್ರೆ ಒಳಗಡೆ ಇದೆಯಲ್ಲ ಅದಕ್ಕೆ ನಾವು ನ್ಯೂಕ್ಲಿಕ್ ಆ್ಯಸಿಡ್ ಜಿನೋಮ್ ಅಂತ ಕರಿತೇವೆ. ಇದು ಹೊರಗೇನಿದೆಯಲ್ಲ ಇವು ಈ ಥರ ಬಂದಾವಲ್ಲ ಅದಕ್ಕೆ ಸ್ಪೈಕ್ಸ್ ಅಂತ ಕರಿತೇವೆ. ಈ ರೆಡ್ ಕಲರ್, ಕೆಂಪು ಕಲರ್ ಏನಿದೆಯಲ್ಲ ಅದಕ್ಕೆ ಫಾಸ್ಫೋಫಿಲಿಡ್ ಎನ್ವಲಪ್ ಅಂತ ಕರಿತೇವೆ. ನೆಕ್ಸ್ಟ್ ಇದು ಒಳಗಿಂದ ಇದೆಯಲ್ಲ ಈ ಥರ ಇದೆಯಲ್ಲ ಇದಕ್ಕೆ ನಾವು ಏನು ಕರಿತೇವೆ ಅಂತಂತಂದರೆ ಪ್ರೋಟೀನ್ ಕ್ಯಾಪ್ಸಿಡ್ ಅಂತ ಕರಿತೇವೆ. ಮತ್ತೆ ಇನ್ಫ್ರಾರೆಡ್ ರೇಸ್, ಇದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ರೆಡ್ ರೇಸ್ ಅಂತ ಕರಿತೇವೆ. ಇನ್ಫ್ರಾರೆಡ್ ರೇಸ್ ಗಾಮಾ ಅಲ್ಲ, ಅಲ್ಟ್ರಾವೈಲೆಟ್ ಅಲ್ಲ, ವಿಸಿಬಲ್ ಅಲ್ಲ. ಇದನ್ನು KE ಎಕ್ಸಾಮಿಗೂ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಇನ್ಫ್ರಾರೆಡ್ ವೆಬ್ ಬ್ರೌಸರ್ ಇನ್ ಡಾರ್ಕ್ ವೆಬ್ ಅಂತೇಳಿ ಕಾನ್ಸೆಪ್ಟ್ ಇದೆ, ಅದ್ರ ಬಗ್ಗೆ ಕ್ವಶನ್ ಇದೆ. ಅಂದರೆ ನಿಮ್ಗೆ ಏನು ಇದ್ರ ಬಗ್ಗೆ ನಾಲೆಜ್ ಇರಬೇಕಂತಂದರೆ ಕಂಪ್ಯೂಟರ್ ಬೇಸಿಕ್ ನಿಮಗೆ ಕಂಪ್ಯೂಟರ್ ಹಾರ್ಡ್ವೇರ್ ಅಂದ್ರೇನು, ಸಾಫ್ಟ್ವೇರ್ ಅಂದ್ರೇನು, ಆ್ಯಂಟಿವೈರಸ್ ಸಾಫ್ಟ್ವೇರ್ ಅಂದ್ರೇನು, ಬೇಸಿಕ್ ಫಂಕ್ಷನ್ಸ್ ಕೀ F1, F2, F3 ಕೀಬೋರ್ಡಲ್ಲಿ ಯಾವ ಕೀಸ್ ಬರ್ತವೆ,
ಬೇಸಿಕ್ ಯಾವುದಾದ್ರು ಒಂದು ಮಾರ್ಕೆಟ್ನಾಗ ಇರುವಂಥ ಕಂಪ್ಯೂಟರ್ ಬುಕ್ ಓದಿದರೆ ನಿಮ್ಗೆ ಗೊತ್ತು ಆಗೇ ಆಗುತ್ತೆ. ಸೂಕ್ಷ್ಮವಾಗಿ ಏನು ಮತ್ತು ಡೀಟೇಲಾಗಿ ಓದಬೇಕು ಅನ್ನೋಂಗಿಲ್ಲ. ಇಲ್ಲಿ ಜಸ್ಟ್ ಅವ್ನು ನ್ಯೂಸ್ನಾಗಿತ್ತು ವೆಬ್ ಬ್ರೌಸರ್ ಆಟಾಗ ಇದಂದ್ರೆ ಆ್ಯಂಟಿವೈರಸ್ ಗೊತ್ತಿದೆ ನಿಮ್ಗೆ. ಕ್ವಿಕ್ ಹಿಲ್ ಅಂತಿದೆ, ಕ್ವಿಕ್ ಹಿಲ್ ಅಂತ ಸಾಫ್ಟ್ವೇರ್ ಇದೆ, ಆ್ಯಂಟಿವೈರಸ್ ಅದು. ಅಂದರೆ ನಿಮ್ಮ ಕಂಪ್ಯೂಟರ್ಗೆ ಯಾವುದೇ ರೀತಿಯ ವೈರಸ್ ಆಗಬಾರ್ದು ಅಂತಂದರೆ ಅದನ್ನ ಏನು ಮಾಡ್ತಾರೆ ಅಂದರೆ ಸಾಫ್ಟ್ವೇರನ್ನು ಟಫ್ ಏನಿರಲ್ಲ. ಇದಕ್ಕೆ ಆನ್ಸರ್ ಏನಂತಂದರೆ F2. ಇದಕ್ಕೆ ನಾವು ಏನು ಕರಿತೀವಿ ಅಂದರೆ ನಿಮ್ಗೆ ಏನು ನೋಟ್ಸ್ ಗೊತ್ತಿರ್ಬೇಕಂದ್ರೆ ಫಂಕ್ಷನ್ ಕೀಸ್ ಬಗ್ಗೆ ಗೊತ್ತಿರಬೇಕು. ಫಂಕ್ಷನ್ ಕೀಸ್ ಇದರ ಬರುತ್ತೆ ಕೀಬೋರ್ಡ್, ಕಂಪ್ಯೂಟರ್ ಕೀಬೋರ್ಡ್ನಾಗ ಬರುತ್ತೆ. ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಎಂದರೆ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್. ಇದಕ್ಕೇನು ಸೋಡಿಯಂ ಬೈಕಾರ್ಬೋನೇಟ್. ಆನ್ಸರ್ ಏನಂತಂದರೆ ಸೋಡಿಯಂ ಬೈಕಾರ್ಬೋನೇಟ್. ಅಂದರೆ ನಿಮ್ಗೆ ಏನು ಗೊತ್ತಿರ್ಬೇಕಂತಂದರೆ ಆ್ಯಸಿಡ್ಸ್ ಬಗ್ಗೆ ಗೊತ್ತಿರಬೇಕು, ಆಮ್ಲಗಳ ಬಗ್ಗೆ ಗೊತ್ತಿರಬೇಕು, ಬೇಸಿಸ್ ಬಗ್ಗೆ ಗೊತ್ತಿರಬೇಕು, ಮತ್ತು ಇಂಪಾರ್ಟೆಂಟ್ ಕೆಮಿಕಲ್ಸ್ ಇದೊಂದು ಸಪ್ರೇಟ್ ಏನು ಮಾಡ್ಕೋಬೇಕು, ನೀವು ನೋಟ್ಸ್ ಮಾಡ್ಕೋಬೇಕು. ಹೌ ಟು ಮೇಕ್ ಈ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಮಾಡುತ್ತೆ, ಸೋಡಿಯಂ ಸಲ್ಫೇಟ್ ಎಲ್ಲಿ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಾನು ಏನು ಮಾಡಿದ್ದೇನೆ ಆಲ್ರೆಡಿ KA ಪ್ರಶ್ನೆ ಪತ್ರಿಕೆಗಳು ಬಂದಿತ್ತು, ಅಲ್ಲಿ ನಾನು ಸಾಲ್ವ್ ಮಾಡಿದ್ದೇನೆ. ಅದು ಆಲ್ರೆಡಿ ಯೂಟ್ಯೂಬ್ನ ವಿಡಿಯೋ ಇದೆ, ನೀವು ನೋಡ್ಬೋದು. ನೆಕ್ಸ್ಟ್ ಥೆಲೆಸಿಮಿಯಾ. ನೆಕ್ಸ್ಟ್ ಕ್ವಶನ್ ಏನಂತಂದರೆ ಥೆಲೆಸಿಮಿಯಾ ಎಂಬ ಅನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ರಕ್ತ, ಶ್ವಾಸಕೋಶ, ಹೃದಯ, ಮೂತ್ರಪಿಂಡ. ಇದೇನಂತಂದರೆ ರಕ್ತ. ಥೆಲೆಸಿಮಿಯಾ ಈಸ್ ಎ ಹೆರಿಡಿಟರಿ ಡಿಸೀಸಸ್. ಹೆರಿಡಿಟರಿ ಅಂತಂದರೆ ವಂಶಿಕ, ಅಂದರೆ ಅನುವಂಶಿಕ ಬರೋದು. ಹೆರಿಡಿಟರಿ ಜೀನ್ಸ್ದಿಂದ ಏನು ಬರ್ತೈತೆ ಅಂತಂದರೆ ಹೆರಿಡಿಟರಿಯಾಗಿ ಬರುತ್ತೆ. ಅದಕ್ಕೆ ನಾವೇನು ಕರಿತೀವಿ ಅಂದರೆ ಜೆನೆಟಿಕ್ಸ್. ಅಂದರೆ ನಿಮ್ಗೆ ಏನಿರಬೇಕಂತಂದರೆ ಸಪ್ರೇಟಾಗಿ ನೋಟ್ಸ್ ಏನು ಮಾಡಬೇಕಂತಂದರೆ ಸಪ್ರೇಟ್ ನೋಟ್ಸ್ ಎದ್ರ ಬಗ್ಗೆ ಇರಬೇಕಂತಂದರೆ ರೋಗಗಳು ಅಥವಾ ಕಾಯಿಲೆಗಳು ಅದ್ರ ಬಗ್ಗೆ ಗೊತ್ತಿರಬೇಕು. ಡಿಸೀಸಸ್ ಬಗ್ಗೆ ನೀವು ಸಪ್ರೇಟಾಗಿ ನೋಟ್ಸ್ ಮಾಡಬೇಕು. ಓಕೆ. ನೆಕ್ಸ್ಟ್, ಚಂದ್ರನ 3ಕ್ಕೆ ಸಂಬಂಧಿಸಿದಂಥ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳನ್ನು ಕ್ರಮವಾಗಿ ಏನು ಅಂತ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ಏನಂತಂದರೆ ವಿಕ್ರಮ್ ಮತ್ತು ಪ್ರಜ್ಞಾನ್. ನಿಮ್ಗೆ ಗೊತ್ತಿರಬೇಕು. ವಿಕ್ರಮ್ 2023 ಒಳಗಡೆ ನಾವು ಏನು ಮಾಡಿದ್ವಿ ಅಂತಂದರೆ ಉಡಾನ ಮಾಡಿದ್ವಿ. ಇದು ಎದ್ರ ಬಗ್ಗೆ ಇದೆ ಅಂತಂದರೆ ಸ್ಯಾಟಲೈಟ್ ಬಗ್ಗೆ ಇದೆ. ನಿಮ್ಗೆ ಎದ್ರ ಬಗ್ಗೆ ಗೊತ್ತಿರಬೇಕಂತಂದರೆ ಮೂನ್ ಬಗ್ಗೆ, ಮೂನ್ ಮತ್ತು ಮಾರ್ಸ್ ಇದ್ರ ಬಗ್ಗೆ ಗೊತ್ತಿರಬೇಕು. ಮಾರ್ಸ್ ಮೇಲೆ ಯಾರ್ಯಾರು ಹೋಗಿದ್ದಾರೆ, ಚಂದ್ರನ ಮೇಲೆ ಏನೇನು ನಾವು ಇದನ್ನು ಪ್ರಾಜೆಕ್ಟ್ಗಳನ್ನ ಬಿಟ್ಟಿದ್ದೇವೆ, ನಾಸಾದವ್ರು ಏನು ಬಿಟ್ಟಿದ್ದಾರೆ. ಈಗ ಮಾರ್ಸ್ ಒಳಗಡೆ ಮಾನವನ್ನ ಕಳಿಸ್ಬೇಕಂತ ಇಲಾನ್ ಮಸ್ಕ್ ಗೊತ್ತಿರಬೇಕು ನಿಮಗೆ. ಮಾರ್ಸ್ ಮಿಷನ್ಸ್ ಮಾಡ್ತಿದ್ದೆ ನಾವು ಮಾಮ್ ಅಂತೇಳಿ, ಮಿಷನ್ ಆನ್ ಮಾರ್ಸ್ ಅಂದರೆ ನಿಮ್ಗೆ ಏನು ಗೊತ್ತಿರ್ಬೇಕಂದ್ರೆ ಸಪ್ರೇಟ್ ನೋಟ್ಸ್ ಏನಿರ್ಬೇಕಂತಂದರೆ ಸ್ಪೇಸ್ ಮಿಷನ್ಸ್ ಇದು ಸಪ್ರೇಟಾಗಿ ನೋಟ್ಸ್ ಇರಬೇಕು. ಎಕ್ಸಾಮ್ನಾಗ ಕೇಳ್ತಾನೆ, ನೋಟ್ಸ್ ಇರಲೇಬೇಕು ನಿಮ್ಮದು. ಯಾವೇ ಸ್ಪೇಸ್ ಮಿಷನ್ಸ್ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಏನು ಕೇಳಿದ, ಚಂದ್ರಯಾನ ಕೇಳಿದಾನೆ, ಮಂಗಳಯಾನ ಕೇಳ್ಬೋದು. ಮಂಗಳಯಾನ ಅಂತೇಳಿ ಮಾಡಿದ್ದೀವಿ ನಾವು. ಇದಕ್ಕೆ ಮಿಷನ್ ಆನ್ ಮಾರ್ಸಿಗೆ ನಾವು ಏನು ಕರಿತೀವಿ ಅಂದರೆ ಮಂಗಳಯಾನ. ಮತ್ತು ಇನ್ನೊಂದು ಮಾಡಿದ್ದೀವಿ ನಾವು ಗಗನಯಾನ. ಅದ್ರ ಬಗ್ಗೆನೂ ಓದ್ರಿ. ಗಗನಯಾನ ಈಗ ಇಸ್ರೋ ಏನಿದೆ ಅಂತಂತಂದರೆ ಮ್ಯಾಂಡ್ ಮಿಷನನ್ನು ಮಾನವನ ಬಾಹ್ಯಾಕಾಶಕ್ಕೆ ಕಳಿಸ್ಬೇಕಂತೇಳಿ ಏನು ಮಾಡ್ತಿದ್ದಾರೆ ಅಂತಂದರೆ ಗಗನಯಾನನ ತೊಗೊಂಬಂದೇವೆ ನಾವು. ಕೇಳ್ಬೋದು, ಬರುವಂಥ ಪರೀಕ್ಷೆ ಕೇಳ್ಬೋದು, ಗಗನಯಾನ ಕೇಳ್ಬೋದು, ಮಂಗಳಯಾನ ಕೇಳ್ಬೋದು. ಈಗ ಚಂದ್ರಯಾನ ಕೇಳಿದ್ದಾನೆ. ನಿಮ್ಗೊಂದು ಸ್ವಲ್ಪ ಸ್ಪೇಸ್ ಮಿಷನ್ಸ್ ಬಗ್ಗೆ ಓದ್ಕೊಳ್ಳೇಬೇಕು. ಓಕೆ. ನೆಕ್ಸ್ಟ್, ಬೆಳಕಿನ ಹರಡುವಿಕೆಯ ಮೇಲೆ ಯಾವಾಗ 1930ರಲ್ಲಿ ಎದಕ್ಕೆ ಬಂತದು? ಫಿಸಿಕ್ಸಿಗೆ. 1930ರಲ್ಲಿ ಫಿಸಿಕ್ಸ್. ಲೈಟ್ ಎಮಿಟಿಂಗ್ ಡಯೋಡ್ ಬಗ್ಗೆ ಕೇಳಿದ್ದಾರೆ. LED ಲೈಟ್ ಎಮಿಟಿಂಗ್ ಡಯೋಡ್, ಬೆಳಕು ಹೊರಸೂಸುವ ಡಯೋಡ್. ಇಲ್ಲೇ ನೋಡ್ರಿ, ಬೆಳಕು ಹೊರಸೂಸುವ ಡಯೋಡ್. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ. ಆನ್ಸರ್ ಏನಂತಂದರೆ ಇಲೆಕ್ಟ್ರಿಕ್ ಎನರ್ಜಿ ಇಂಟು ಲೈಟ್ ಎನರ್ಜಿ, ಲೈಟ್ ಎಮಿಟಿಂಗ್ ಡಯೋಡ್. ಇನ್ನೊಂದು ಬಂದಿದೆ ಈಗ ಲೀಡೋ ಅಂಥೇಳಿ, ಅದ್ರ ಬಗ್ಗೆ ಓದ್ಕೊಳ್ಳಿ. ಲೈಫೈ ಅಂಥೇಳಿ ಬಂದಿದೆ, ಲೈಫೈ ಅಂಥೇಳಿ ಬಂದಿದೆ. ವೈಫೈ ಇವ್ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಎಕ್ಸಾಮ್ ಒಳಗಡೆ ಕೇಳ್ತಾನೆ. ವೈಫೈ, ಲೈಡೈ, ಇವೆಲ್ಲ ಲೈಡೋ, ಇದ್ರ ಬಗ್ಗೆ ಎಲ್ಲ ಏನು ಬಂದಿದೆ ಅಂತಂತಂದರೆ ಕ್ವಶನ್ ಬಂದಿದೆ ಪ್ರೀವಿಯಸ್ ಇಯರ್ ಪೇಪರಿಗೆ. ಓಕೆ. ನೆಕ್ಸ್ಟ್, ನೇಮ್ ದ ಆಟೋನಮಸ್ ಹೆಲಿಕಾಪ್ಟರ್ ಬೀಯಿಂಗ್ ಆಪ್ರೇಟೆಡ್ ಬೈ ದ ನಾಸಾ ಆನ್ ಅ ಪ್ಲಾನೆಟ್ ಮಾರ್ಸ್. ಅವಾಗ ಈಗಾದರೂ ಡಿಸ್ಕಷನ್ ಮಾಡಿದ್ದೆ ನಾನು ಮಾರ್ಸ್ ಅಂತೇಳಿ. ಮತ್ತು ಅದ್ರ ಮೇಲೆ ಮತ್ತೊಂದು ಪ್ರಶ್ನೆ ಬಂತು ನೋಡ್ರಿ ಇಲ್ಲಿ. ಇವಾಗಾದರೂ ನಾವು ಡಿಸ್ಕಸ್ ಮಾಡಿದ್ವಿ ಮಾರ್ಸ್ ಅಂತಂದರೆ. ಮಾರ್ಸ್ ಮಂಗಳ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಯುಕ್ತ ಹೆಲಿಕಾಪ್ಟರ್ನ ಹೆಸರೇನು? ಆನ್ಸರ್ ನೋಡಿ, ಪ್ರಿಸರ್ವೆರೆನ್ಸ್, ಇಂಜುನಿಟಿ, ಕ್ಯೂರಿಯಾಸಿಟಿ, ಆಪ್ಟಿಮಸ್. ಇಲ್ಲೇನಂತಂತಂದರೆ ಆನ್ಸರ್ ಈಸ್ ಇಂಜುನಿಟಿ.
ಹ್ಯೂಮನೈಡ್ ರೋಬೋಟ್ ಇದನ್ನು ಯಾರು ಮಾಡ್ತಿದ್ದಾರೆ? ಟೆಸ್ಲಾ, ಇಲಾನ್ ಮಸ್ಕ್. ಇವೇನು ಪರ್ಸಿವರೆನ್ಸ್ ಕ್ಯೂರಿಯಾಸಿಟಿ ಇದಾವಲ್ಲ ಇವು ಮಾರ್ಸ್ ರಿಲೇಟೆಡೇ. ಇವೇನಿದಾವೆ ಅಂತಂತಂದರೆ ಮಾರ್ಸ್ ರಿಲೇಟೆಡ್ ಹೆಲಿಕಾಪ್ಟ್ರಲ್ಲವು ಮಾರ್ಸ್ ರಿಲೇಟೆಡ್ ಏನಂತಂದರೆ ರೋವರ್ಗಳಿವು 2 ಬರ್ತವೆ. ನಿಮ್ಗೆ ಗೊತ್ತಿರಬೇಕು, ಒಂದು ರೋವರ್ ಚಂದ್ರಯಾನ ನಾವು ನೋಡಿದ್ರೆ ಒಂದು ರೋವರು, ಒಂದು ಲ್ಯಾಂಡರ್. ಒಂದು ಇಲ್ಲಿಂದ ಒಯ್ಯುತ್ತೆ, ಅಲ್ಲಿ ಒಂದು ತೊಗೊಂಡು ಏನು ಮಾಡುತ್ತೆ ಅಂತಂದರೆ ಆ ಗ್ರಹದಲ್ಲಿ ಲ್ಯಾಂಡ್ ಮಾಡುತ್ತೆ. ಅದಕ್ಕೆ ನಾವು ಏನು ಕರಿತೀವಿ ಅಂದರೆ ರೋವರ್ ಆ್ಯಂಡ್ ಲ್ಯಾಂಡರ್. ಇಲ್ಲಿ ಪರ್ಸಿವರೆನ್ಸ್ ಆ್ಯಂಡ್ ಕ್ಯೂರಿಯಾಸಿಟಿ ಏನಿದಾವಲ್ಲ ಇದ್ರ ರಿಲೇಟೆಡ್ ಮಾರ್ಸ್ ರಿಲೇಟೆಡ್. ಇವನು ಎರಡೂ ತಂದಿರೋದು ಯಾರಂತಂದ್ರೆ ನಾಸಾ ಅಮೇರಿಕಾ, ನಮ್ಮದು ಇಸ್ರೋ ಇದೆ, ಜಪಾನಿದ್ದು ಜಾಕ್ಸಾ ಇದೆ, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇದೆ. ಕೆಳಗಿನವರಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತು ಹೊಂದಿಲ್ಲ? ಮಧ್ಯಪ್ರದೇಶ್. ಆನ್ಸರ್ ಏನಂತಂದರೆ ಮಧ್ಯಪ್ರದೇಶ್. ಆರ್ಟಿಕಲ್ 172. ಇವು 3 ಆರ್ಟಿಕಲ್ ರಿಲೇಟೆಡ್ ಎದಕ್ಕಂತಂದರೆ ನೋಡ್ರಿ ಇಲ್ಲಿ ಒಂದು ರಾಜ್ಯ ವಿಧಾನ ಪರಿಷತ್ ಏನಿದೆಯಲ್ಲ ಇದ್ರ ಬಗ್ಗೆ ಆರ್ಟಿಕಲ್ ಇವು. ದೀಸ್ ಆರ್ ರಿಲೇಟೆಡ್ ಟು ಕ್ರಿಯೇಟ್ ಆರ್ ಅಬಾಲಿಷ್. ಯಾವುದೇ ಒಂದು ವಿಧಾನ ಪರಿಷತ್ತನ್ನು ತಯಾರನ್ನು ಮಾಡ್ಬೋದು, ತೆಗೆದು ಹಾಕ್ಬೋದು. ಇದರ ಅಧಿಕಾರ ಯಾರಿಗಿದೆ? ಪಾರ್ಲಿಮೆಂಟಿಗೆ. ಯಾವುದೇ ಒಂದು ಸ್ಟೇಟ್ ಒಳಗಡೆ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಕ್ರಿಯೇಟ್ ಮಾಡ್ಬೋದು, ಹೊಸದಾಗಿ ತಯಾರು ಮಾಡ್ಬೋದು, ಅಥವಾ ಅದನ್ನು ತೆಗೆದು ಹಾಕೋಬೋದು. ಅಧಿಕಾರ ಯಾರಿಗಿದೆ ಅಂತಂದರೆ ಪಾರ್ಲಿಮೆಂಟಿಗಿದೆ. ಅದು ಯಾವ ಆರ್ಟಿಕಲ್ಲು? ಆರ್ಟಿಕಲ್ 169. ನೆಕ್ಸ್ಟ್ ಏನಂತಂದರೆ ಆರ್ಟಿಕಲ್ 171 ಏನು ಕಂಪೋಸಿಷನ್ ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ತನ್ನು ರೆಡಿ ಮಾಡೋದು. ವಿಧಾನ ಪರಿಷತ್ ಒಳಗೆ ಯಾರು ಇರ್ತಾರೆ ಅದನ್ನು ಏನು ಮಾಡೋದು ಅಂತಂದರೆ ಆರ್ಟಿಕಲ್ 110 ಅವಧಿ, ಡ್ಯೂರೇಷನ್, ಅವಧಿ ಗೊತ್ತಿರ್ಬೇಕು ನಿಮ್ಗೆ. 6 years 2/3 ರಿಟೈರ್ಡ್ ಆಗ್ತಾರೆ. 2/3 ಏನಾಗ್ತಾರೆ ಅಂತಂದರೆ ರಿಟೈರ್ ಆಗ್ತಾರೆ. ವಾರ್ಷಿಕ 2 ವರ್ಷಕ್ಕೊಮ್ಮೆ, ಎವ್ರಿ 2 years. ಇದ್ರ ಬಗ್ಗೆ ಕೇಳಿದಾನೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಬಗ್ಗೆ ಕೇಳಿದಾನೆ ಕ್ವಶನ್. ಅದು ನೀವು ಏನು ಓದಬೇಕು? ಸ್ಟೇಟ್ ಲೆಜಿಸ್ಲೇಚರ್ ಬಗ್ಗೆ ಓದಬೇಕು. ಸ್ಟೇಟ್ ಲೆಜಿಸ್ಲೇಚರ್ ಬಗ್ಗೆನೂ ಗೊತ್ತಿರಬೇಕು, ಮತ್ತು ನಿಮ್ಗೆ ಏನು ಗೊತ್ತಿರಬೇಕು? ಸೆಂಟ್ರಲ್ ಲೆಜಿಸ್ಲೇಚರ್ ಬಗ್ಗೆನೂ ಗೊತ್ತಿರಬೇಕು. ಪಾಲಿಟಿ ಬುಕ್ ಒಳಗಡೆ ಗಂಗಾಧರ್ ಅಂತ ಬುಕ್ ಇದೆ, ಆ ಬುಕ್ ತೊಗೋಬೋದು ನೀವು. ಇಂಗ್ಲೀಷ್ ಓದೋರು ಲಕ್ಷ್ಮೀಕಾಂತ್ ಅಂತ ಬುಕ್ ಇದೆ. ಓಕೆ, ಗಂಗಾಧರ್ ಅಂತ ಬುಕ್ ಇದೆ. ಬೇಸಿಕ್ ಇದು, ಇದ್ರಲ್ಲಿ ಡೀಪ್ ಏನಂತಲ್ಲ. ಈ ಸರಿ ಇದನ್ನು ಕೇಳಿದಾನೆ. ನೆಕ್ಸ್ಟ್ ಸರಿ ಏನು ಕೇಳ್ಬೋದು ಅಂತಂದ್ರೆ ಆರ್ಟಿಕಲ್ಸ್ ಕೇಳ್ಬೋದು. ಆರ್ಟಿಕಲ್ 161, ಆರ್ಟಿಕಲ್ 171, ಆರ್ಟಿಕಲ್ 172 ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಯಾವುದಕ್ಕೆ ಜವಾಬ್ದಾರಿಯಾಗಿರುತ್ತದೆ? ಹೌಸ್ ಆಫ್ ಪೀಪಲ್. ಅದಕ್ಕೆ ಅವರೇ ಆರಿಸ್ತಂದಿರ್ತಾರಲ್ಲ, ಜನರೇ ಆರಿಸ್ತಂದಿರ್ತಾರಲ್ಲ, ಅದ್ರಗೋಸ್ಕರ ಏನಂತಂದರೆ ಹೌಸ್ ಆಫ್ ಪೀಪಲ್. ಓಕೆ, ಯಾಕೆ ಅವರೇ ಆರಿಸ್ಕೊಂಬಂದಿರ್ತಾರೆ. ಪ್ರತಿನಿಧಿಗಳನ್ನು ಜನರೇ ಆರಿಸಿರ್ತಾರೆ. ನಿಮ್ಗೆ ಗೊತ್ತಿರಬೇಕು, ಅದು ಬೇಸಿಕ್ ಇದು. ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಫಸ್ಟ್ ಅಸೆಂಬ್ಲಿ ಯಾವಾಗತ್ತೆ? ಫಸ್ಟ್ ಅಸೆಂಬ್ಲಿ December 9, 1946 1ನೇ ಸಭೆ ಆಗುತ್ತೆ, ಫಸ್ಟ್ ಅಸೆಂಬ್ಲಿ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿದು ಮುಖ್ಯ ಜವಾಬ್ದಾರಿ ಏನಂತಂತಂದರೆ ಸಂವಿಧಾನ ರಚನೆ ಮಾಡೋದು. ಸಂವಿಧಾನ ರಚನೆ, ಕಾನ್ಸ್ಟಿಟ್ಯೂಷನ್ ಮೇಕಿಂಗ್. ನಿಮ್ಗೆ ಗೊತ್ತಿರಬೇಕು. ಡ್ರಾಫ್ಟಿಂಗ್ ಕಮಿಟಿ ರೆಡಿ ಆಗುತ್ತೆ. ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಯಾರು ಇರ್ತಾರೆ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ತಾರೆ. ಕರಡು ಸಭೆ, ಡ್ರಾಫ್ಟಿಂಗ್ ಕಮಿಟಿ ಯಾರಿರ್ತಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ತಾರೆ. ಕರಡು ಸಭೆ ಅಧ್ಯಕ್ಷರು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಏನು ಮಾಡಲಿಕ್ಕೆ? ಸಂವಿಧಾನನ ರಚಿಸಲಿಕ್ಕೆ. ಯಾರಿಗೆ? ಅಂಬೇಡ್ಕರ್ ಅವ್ರಿಗೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿದು ಜವಾಬ್ದಾರಿ ಆಗಿರುತ್ತೆ. ಹೆಂಗಾದರೂ ಮಾಡಿ ನಾವು ಏನು ಮಾಡಬೇಕಂತಂದರೆ ಸಂವಿಧಾನನ ತರಬೇಕಂಥೇಳಿ. ಓಕೆ, ನೆಕ್ಸ್ಟ್ ಮಾಸ್ ಎಮ್ ಆಫ್ ಫಿಸಿಕಲ್ ಆಬ್ಜೆಕ್ಟ್ ಆನ್ ಅ ಮೂನ್ ಕಂಪೇರ್ಡ್ ಟು ದ ಅರ್ತ್. ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿಯು ಏನಾಗುತ್ತದೆ? ಹಾಗೆಯೇ ಇರುತ್ತದೆ. 8 kg ಭೂಮಿಯೊಳಗೆ ಏನಿದೆ, ಅರ್ತ್ ಏನಿದೆ, ಸೇಮ್ ಮಾಸ್ 10 kg ಎಲ್ಲಿರುತ್ತೆ ಅಂತಂದರೆ ಮೂನ್ ಮೇಲೂ ಸೇಮ್ ವಜನೆ ಇರುತ್ತೆ, ಸೇಮ್ ವೇಟೇ ಇರುತ್ತೆ, ಮಾಸ್ ಸೇಮ್ ಇರುತ್ತೆ, ವಿಲ್ ರಿಮೇನ್ ಸೇಮ್. ಇಲ್ಲಿ ಅರ್ತ್ನಾಗೂ ಅಷ್ಟೇ ಇರುತ್ತೆ, ಚಂದ್ರನಲ್ಲಿಯೂ ಅಷ್ಟೇ ಇರುತ್ತೆ. ಬಟ್ ವೇಟ್ ನೀವು ಗೊತ್ತಿರಬೇಕು. ವೇಟ್ ಅಂದ್ರೇನು? ಮಾಸ್ ಇಂಟು ಗ್ರಾವಿಟಿ ಏನಾಗುತ್ತೆ ಅಂದರೆ ಚೇಂಜ್ ಆಗುತ್ತೆ. ಇದು ಗ್ರಾವಿಟಿ ಏನಾಗುತ್ತೆ ಅಂದರೆ ಗುರುತ್ವಾಕರ್ಷಣ ಶಕ್ತಿ ಏನಾಗುತ್ತೆ ಅಂದರೆ ಚೇಂಜ್ ಆಗುತ್ತೆ. 43 ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿ ಅಡಿಯಲ್ಲಿದೆ? 143 143 ಆರ್ಟಿಕಲ್ ಎಲ್ಲಿದೆ ಅಂತಂತಂದರೆ 143 ಆರ್ಟಿಕಲಲ್ಲಿದೆ. ಆನ್ಸರ್ ಏನು? 143 ಆರ್ಟಿಕಲ್. ದ ಪವರ್ ಆಫ್ ದ ಪ್ರೆಸಿಡೆಂಟ್ ಟು ಕನ್ಸಲ್ಟ್ ದ ಸುಪ್ರೀಂ ಕೋರ್ಟ್. ಯಾವುದೇ ಒಂದು ಕಾನೂನದ್ದು ಏನಾರ ಒಂದು ಅಡ್ವೈಸ್ ತೊಗೋಬೇಕಂತಂದರೆ, ಸಲಹೆಗಳನ್ನ ತೊಗೋಬೇಕಂತಂದರೆ ಆವಾಗ ಸುಪ್ರೀಂ ಕೋರ್ಟಿಗೆ ಏನು ಮಾಡ್ಬೋದು? ಅಡ್ವೈಸ್ ಕೇಳ್ಬೋದು. ಅದು ಅಧಿಕಾರ ಎಲ್ಲಿಂದ ಸಿಕ್ಕಿದೆ ಅಂತಂದರೆ 143 ಆರ್ಟಿಕಲಿಂದ ಸಿಕ್ಕಿ. ಸುಪ್ರೀಂ ಕೋರ್ಟ್ ವಿರುದ್ಧ ತೀರ್ಪುಗಳು ಏನು ಬಂದಿರ್ತಾವಲ್ಲ, ತೀರ್ಪುಗಳನ್ನು
ಮೇಲ್ಮನವಿ ಸಲ್ಲಿಸುವುದು, ಮೇಲ್ಮನವಿ ಸಲ್ಲಿಸುವುದು, ಮೇಲ್ಮನವಿ ಸಲ್ಲಿಸುವುದು ಅಂತಂದರೆ ಹೈಕೋರ್ಟ್ ಬರುವಂಥ ಜಜ್ಮೆಂಟಲ್ಲಿ ಏನು ಮಾಡೋದು ಅಂತಂದರೆ ಹೈಯರ್ ಕೋರ್ಟಿಗೆ, ಸುಪ್ರೀಂ ಕೋರ್ಟಿಗೆ ಪೆಟಿಷನ್ ಹೋಗೋದು. ಅದಕ್ಕೆ ನಾವು ಏನು ಕರಿತೀವಿ ಅಂತಂದರೆ ಮೇಲ್ಮನವಿ ಹೋಗೋದು ಅಂತ ಕರಿತೇವೆ. ನಿಮ್ಗೆ ಗೊತ್ತಿರಬೇಕು, ಯಾವಾಗೂ ನಮ್ದು ಏನಿದೆ ಅಂತಂದರೆ ನಮ್ಮದು ಜುಡಿಷಿಯರಿ ಏನಿದೆಲ್ಲ ಭಾರತದ ಜುಡಿಷಿಯರಿಗೆ ಅದಕ್ಕೆ ಅಪಿಲೇಟ್ ಜುಡಿಷಿಯರಿ ಅಂತ ಕರಿತೇವೆ. ಅಪೀಲ್ ಹೋಗ್ತೇವೆ ನಾವು. ಈಗ ಫಾರ್ ಎಕ್ಸಾಂಪಲ್ ನನಗೇನಾದರೂ ತಾಲೂಕಾ ಕೋರ್ಟು ನ್ಯಾಯ ಸಿಗಲಿಲ್ಲ ಅಂತಂದರೆ ನಾನು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ತೇನೆ. ಡಿಸ್ಟ್ರಿಕ್ಟ್ ಕೋರ್ಟ್ನಾಗೂ ನಂಗೆ ನ್ಯಾಯ ಸಿಗಲಿಲ್ಲ ಅಂದರೆ ಹೈಕೋರ್ಟಿಗೆ ಹೋಗ್ತೇನೆ. ಹೈಕೋರ್ಟ್ನಾಗೂ ನ್ಯಾಯ ಸಿಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ ಹೋಗ್ತೇವೆ. ಅದಕ್ಕೆ ನಾವು ಏನು ಕರಿತೇವೆ ಅಂದರೆ ಅಪಿಲೇಟ್ ಕೋರ್ಟ್ ಅಂತ ಕರಿತೇವೆ. ಅಗೇನ್ಸ್ಟ್ ದ ಹೈಕೋರ್ಟ್, ಅಪೀಲ್ ಅಗೇನ್ಸ್ಟ್ ದ ಹೈಕೋರ್ಟ್. ವಿವೇಚನಾ ಅಧಿಕಾರ, ವಿವೇಚನಾ ಅಧಿಕಾರ ಅದಕ್ಕೆ ನಾವು ಏನು ಕರಿತೇವೆ ಅಂದರೆ ಡಿಸ್ಕ್ರಿಷನರಿ ಪವರ್ ಅಂತ ಕರಿತೇವೆ. ಡಿಸ್ಕ್ರಿಷನರಿ ಪವರ್, ವಿವೇಚನಾ ಅಧಿಕಾರಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಡಿಸ್ಕ್ರಿಷನರಿ ಪವರ್ ಅಂತೇಳಿ ಕರಿತೇವೆ. ಆರ್ಟಿಕಲ್ 131 ಏನಿದೆ ಅಂತಂದರೆ ಮೂಲ ನ್ಯಾಯವ್ಯಾಪ್ತಿ, ಮೂಲ ನ್ಯಾಯ ವ್ಯಾಪ್ತಿ ಅದಕ್ಕೆ ನಾವು ಏನು ಕರಿತೇವೆ ಅಂತಂದರೆ ಒರಿಜಿನಲ್ ಜೂರಿಸ್ಡಿಕ್ಷನ್. ಜೂರಿಸ್ಡಿಕ್ಷನ್ ಅಂದ್ರೆ ಏನು? ಸುಪ್ರೀಂ ಕೋರ್ಟಿಗೆ ತಂದೆ ಅದೇನೈತೆ ಅಧಿಕಾರ ವ್ಯಾಪ್ತಿ ಇರುತ್ತೆ. ಆ ಅಧಿಕಾರ ವ್ಯಾಪ್ತಿ ಏನು ವರ್ಗ ಏನು ಮಾಡುತ್ತೆ ಅಂತಂದರೆ ಕೆಲಸ ಮಾಡುತ್ತೆ. ನಿಮ್ಗೆ ಆರ್ಟಿಕಲ್ಸ್ ಬಗ್ಗೆ ಕ್ವಶನ್ ಕೇಳ್ತಾನೆ. ಅಂದರೆ ನಿಮ್ಮ ಸಪ್ರೇಟ್ ನೋಟ್ಸ್ ಎದ್ರ ಬಗ್ಗೆ ಇರಬೇಕಂತಂದರೆ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬಗ್ಗೆ ನೋಟ್ಸ್ ಇರಲೇಬೇಕು. ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಬಗ್ಗೆ ನೋಟ್ಸ್ ಇರಲೇಬೇಕು, ಕಂಪಲ್ಸರಿ. ಪ್ರಮುಖ ವಿಧಿಗಳು ಬಗ್ಗೆ ನೋಟ್ಸ್ ಇರಲೇಬೇಕು. ಓಕೆ, ನೆಕ್ಸ್ಟ್ ದ ಅಥಾರಿಟಿ ಟು ಅಲ್ಟರ್ ದ ಬೌಂಡ್ರೀಸ್ ಆಫ್ ದ ಸ್ಟೇಟ್ ಇಸ್ ರೆಸ್ಟ್ ವಿತ್. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ? ಪಾರ್ಲಿಮೆಂಟ್, ಸಂಸತ್ತು. ನೆಕ್ಸ್ಟ್ ಟೈಮ್ ಏನು ಕೇಳ್ಬೋದು ಅಂತಂದರೆ ಆರ್ಟಿಕಲ್ ಕೇಳ್ಬೋದು. ಯಾವ ಆರ್ಟಿಕಲ್ ಇದು? ಆರ್ಟಿಕಲ್ 3 ಅಂತಂದರೆ ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ. ಈಗ ತೆಲಂಗಾಣ ಆಯ್ತಲ್ಲ, ಆಂಧ್ರ ಪ್ರದೇಶ ಹೊರಬಂದು ತೆಲಂಗಾಣ ಆಯಿತು, ಬೆಸ್ಟ್ ಎಕ್ಸಾಂಪಲ್ ಅದು. ಆರ್ಟಿಕಲ್ ನಿಮ್ಗೆ ಗೊತ್ತಿರಬೇಕು. ಆರ್ಟಿಕಲ್ 1-5 ವೆರಿ ಇಂಪಾರ್ಟೆಂಟ್. ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರೀಸ್ ಅಂತ ಕರಿತೇವೆ ನಾವು. ಸ್ಟೇಟ್ಸ್ ಡಿಮಾರ್ಕೇಷನ್ ಮಾಡೋದು ಏನೇನಿದೆ ಅಂತ ಎಲ್ಲ ಪ್ರೊವಿಷನ್ಸ್ ನಿಮ್ಗೆ ಗೊತ್ತಿದೆ. 1, 2, 3, 4. ಆಮೇಲೆ ಸಿಟಿಜನ್ಶಿಪ್ಪಿಗೆ ಹೋಗ್ತೇವೆ ನಾವು. ಓಕೆ, ಜುಲೈ 1947. ಇಲ್ಲಿ ಆಗಸ್ಟ್ 1947 ನಿಮ್ಗೆ ಏನು ಸಿಕ್ಕಿತ್ತು? ಸ್ವತಂತ್ರ ಸಿಕ್ಕಿತ್ತು, ಇಂಡಿಪೆಂಡೆನ್ಸ್. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ ಆರ್ ಇನ್ಕ್ಲೂಡೆಡ್ ಇನ್. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ? 36ರಿಂದ 51. ಆರ್ಟಿಕಲ್ 36 to 51 ಡೈರೆಕ್ಟ್ಲಿ ಸೇಸ್ ಅಬೌಟ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಇಂಪಾರ್ಟೆಂಟ್ ನೋಡ್ರಿ, ಏನೇನು ಓದಬೇಕಂತಂದ್ರೆ ನೀವು ಪೊಲಿಟಿ ಒಳಗಡೆ ನಿಮ್ಗೆ ಇಷ್ಟಂತರೂ ಗೊತ್ತಿರಲೇಬೇಕು. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ನೆಕ್ಸ್ಟ್ ರಾಜ್ಯ DPSP, ರಾಜ್ಯ ನೀತಿ ನಿರ್ದೇಶನ ತತ್ವಗಳು. ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ. ರಿಟ್ಸ್ ಬಗ್ಗೆ ಕ್ವಶನ್ ಬಂದೇ ಬರ್ತವೆ. 61ನೇ ಅಮೆಂಡ್ಮೆಂಟ್, 61st ಸಂವಿಧಾನದ 61ನೇ ತಿದ್ದುಪಡಿ. ಆನ್ಸರ್ ನೆನ್ಪಿಡುವರು. 21 ವರ್ಷದಿಂದ 18 ವರ್ಷ ವೋಟಿಂಗ್. ಮೊದಲು ವೋಟಿಂಗ್ ಮಾಡೋ ಪವರ್ ಎಷ್ಟಿತ್ತು? 21 ವರ್ಷ ಮೇಲೆ ಇತ್ತು. ಅದನ್ನು ಏನು ತೊಗೊಂಬಂದ್ರು ಅಂತಂದ್ರೆ 18 ವರ್ಷಕ್ಕೆ ಇಳಿಸಿದ್ರು. ಅದನ್ನು ಯಾವಾಗ ಇಳಿಸಿದ್ರು ಅಂತಂದರೆ ಸಂವಿಧಾನದ 61ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಏನು? 42ನೇ ತಿದ್ದುಪಡಿ 1976. ಸವರೆನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೊಕ್ರೆಟಿಕ್ ರಿಪಬ್ಲಿಕ್. ಮುಖ್ಯವಾಗಿ ನಾವು ಏನು ಮಾಡಿದ್ವಿ ಅಂತಂದ್ರೆ ಈ ಪದಗಳನ್ನು ಎಲ್ಲಿ ಸೇರಿಸಿದ್ವಿ ಅಂತಂತಂದರೆ ಪ್ರಿಯಾಂಬಲ್ ಒಳಗಡೆ ಸೇರಿಸಿದ್ವಿ. 42ನೇ ಅಮೆಂಡ್ಮೆಂಟ್ ಕೇಳ್ತಾನೆ ನಾವು. ನೆಕ್ಸ್ಟ್ ಟೈಮ್ ಕೇಳ್ಬೋದು ಯಾವ ಅಮೆಂಡ್ಮೆಂಟ್ ಏನಿದೆ. ಸಮಾಜವಾದ, ಜಾತ್ಯತೀತ ಮತ್ತು ಸಾರ್ವಭೌಮ, ಈ 3 ಮುಖ್ಯವಾದ ಪದಗಳನ್ನು ನಾವು ಯಾವಾಗ ಆ್ಯಡ್ ಮಾಡಿದ್ವಿ ಅಂತಂತಂದರೆ 42ನೇ ತಿದ್ದುಪಡಿ 1976ರಲ್ಲಿ ಆ್ಯಡ್ ಮಾಡಿದ್ವಿ. ಹಂಗಂದರೆ 44ನೇ ಅಮೆಂಡ್ಮೆಂಟ್ ಯಾವಾಗ? 1978. ಕ್ಯಾಬಿನೆಟ್ ಬಗ್ಗೆ ಮಾತಾಡುತ್ತೆ. ಕ್ಯಾಬಿನೆಟ್ ರೈಟ್ ಟು ಪ್ರಾಪರ್ಟಿ ಚೇಂಜ್ ಮಾಡಿದ್ವಿ ನಾವು. ಲೀಗಲ್ ರೈಟ್ ಮಾಡಿದ್ವಿ, ಅದನ್ನು ಕಾನೂನು ಕರ್ತವ್ಯ ಮಾಡಿದ್ವಿ. ರೈಟ್ ಟು ಪ್ರಾಪರ್ಟಿ ತೆಗೆದು ಹಾಕಿದ್ವಿ, ಅದನ್ನು ರೈಟ್ ಟು ಪ್ರಾಪರ್ಟಿನ. 1978 ಕ್ಯಾಬಿನೆಟ್ಟಿಗೆ ರೋಲ್. ರಿಸರ್ವೇಷನ್ ಆಫ್ ನಂಬರ್ ಆಫ್ ಸೀಟ್ಸ್
ನಂಬರ್ ಆಫ್ ಸೀಟ್ಸ್. ನೋಡಿ ಅಮೆಂಡ್ಮೆಂಟ್ ಬಂತು. ಇಲ್ಲಿ 72ನೇ ಅಮೆಂಡ್ಮೆಂಟ್ ಮುಖ್ಯವಾಗಿ ನಾವು ಏನು ಮಾಡಿದ್ವಿ ಅಂತಂದರೆ ಸ್ಟೇಟ್ ಅಸೆಂಬ್ಲಿ ಇರುತ್ತೆ ನೋಡಿರಿ, ರಾಜ್ಯ ವಿಧಾನ ಪರಿಷತ್ ಇರುತ್ತಲ್ಲ, ಅಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ತ್ರಿಪುರ ಒಳಗಡೆ ಎಸ್ ಟಿಗೆ ಶೆಡ್ಯೂಲ್ಡ್ ಟ್ರೈಬ್ಸಿಗೆ ಒಂದು ಸ್ವಲ್ಪ ನಂಬರ್ ಆಫ್ ಸೀಟ್ಸನ್ನ ರಿಸರ್ವೇಷನ್ ಮಾಡಬೇಕಂತೇಳಿ ನಿರ್ಧಾರ ಮಾಡಿದ್ವಿ. ನೆನಪಿಟ್ಟೋಗ್ಬಿಡ್ರಿ 72 ನಿಮ್ಗೆ ಗೊತ್ತಿರ್ಬೇಕು. 72 ಅಂದ ತಕ್ಷಣ ನಿಮ್ಗೆ ಏನು ನೆನಪು ಬರ್ಬೇಕಂದ್ರೆ ತ್ರಿಪುರ, ಅಟ್ಲೀಸ್ಟ್ ಇದನ್ನಾದರೂ ನೆನಪಿಟ್ಕೋರಿ. ತ್ರಿಪುರ ಅಸೆಂಬ್ಲಿ ಸೀಟ್ಸ್ ಯಾರಿಗೆ? ಎಸ್ ಟಿಸಿಗೆ, ಶೆಡ್ಯೂಲ್ಡ್ ಟ್ರೈಬ್ಸಿಗೆ. ಇಷ್ಟಂತೂ ಗೊತ್ತಿರಲೇಬೇಕು ನಿಮಗೆ. ಓಕೆ, ನೆಕ್ಸ್ಟ್ 29ನೇದು ನೋಡಿ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಮೇಲೆ ಇದು 2ನೇ ಕ್ವಶನ್ ಬಂದಿರೋದು. ಸಂವಿಧಾನ ಸಭೆ ರಿಲೇಟೆಡ್ ಇದು 2ನೇ ಕ್ವಶನ್ ಬಂದಿರೋದು. ಕಾನ್ಸ್ಟಿಟ್ಯೂಯೆಂಟ್ ಅವಾಗೂ ಬಂದಿತ್ತು, ಈಗ ಮತ್ತೆ ಬಂದಿದೆ, ರಾಜೇಂದ್ರ ಪ್ರಸಾದ್ ಬಂದಿತ್ತು. ಈಗೇನು ಕೇಳಿದಾರೆ ಅಂತಂದರೆ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಯಾರು ಪಾಸ್ ಮಾಡಿದಾರೆ ಅಂತ ಹೇಳಿ ಕೇಳಿದ್ದಾರೆ. ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಜವಾಹರ್ಲಾಲ್ ನೆಹರು. ಆನ್ಸರ್ ಏನಂತಂದರೆ ಜವಾಹರ್ಲಾಲ್. ಸಂವಿಧಾನ 31A ವಿಧಿ ಯಾವ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ? ಲ್ಯಾಂಡ್ ಸ್ಟೇಟ್ ಸ್ಪೆಷಲ್. ಇದು ಎದ್ರ ರಿಲೇಟೆಡ್ ಇದೆ ಅಂತಂದರೆ ಸ್ಪೆಷಲ್ ಸ್ಟೇಟಸ್, ವಿಶೇಷ ಸ್ಥಾನಮಾನ. ಯಾವಾಗ? ರಾಜ್ಯಗಳಿಗೆ 370 ಸ್ಟಾರ್ಟ್ ಆಗ್ತವೆ. 370 ಸ್ಟಾರ್ಟ್ ಆಗ್ತವೆ. ಇದ್ರ ಎದ್ರ ರಿಲೇಟೆಡ್ ಅಂತಂದರೆ ನಾಗಾಲ್ಯಾಂಡ್ ಸ್ಟೇಟ್. ಇದನ್ನು ಏನು ಮಾಡಿದ್ದಾರೆ ಅಂತಂದರೆ ಅಮೆಂಡ್ಮೆಂಟ್ ಮಾಡಿ ತಂದಿದ್ದಾರೆ. 13ನೇ ಅಮೆಂಡ್ಮೆಂಟ್ ಆ್ಯಕ್ಟ್, 13th ಅಮೆಂಡ್ಮೆಂಟ್ ಆ್ಯಕ್ಟ್, 13ನೇ ತಿದ್ದುಪಡಿ 62, 13th ಅಮೆಂಡ್ಮೆಂಟ್ ಆ್ಯಕ್ಟ್ 1962. ಅಮೆಂಡ್ಮೆಂಟ್ಗಳ ಬಗ್ಗೆ ನೋಡಿರಿ ಪ್ರಶ್ನೆಗಳು ಬಂದೇ ಬರ್ತಿದ್ದಾವೆ. ತಿದ್ದುಪಡಿಗಳ ಬಗ್ಗೆ ಎಲ್ಲ ತಿದ್ದುಪಡಿಗಳು ಓದಬೇಕಂತೇನಿಲ್ಲ, ಪ್ರಮುಖವಾದ ತಿದ್ದುಪಡಿಗಳ ಬಗ್ಗೆ ಓದಿದ್ರೆ ಸಾಕು. ನೀವು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಅಷ್ಟೇ ಓದಬೇಕು. ಹೇಳ್ಬಿಟ್ಟೋಗ್ಬಿಡ್ರಿ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್. ಹಾಗೆ ನೀವು ನೋಟ್ಸ್ ಏನು ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್, ಇದು ನೋಟ್ಸ್ ಮಾಡಲೇಬೇಕು. ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್. ಮತ್ತು ಆರ್ಟಿಕಲ್ ಬಂದು ನೋಡ್ರಿ ಇಲ್ಲಿ ಕ್ವಶನ್. ಗೌಪ್ಯತೆ ಹಕ್ಕು ಯಾವ ಲೇಖನದಲ್ಲಿದೆ? ರೈಟ್ ಟು ಪ್ರೈವಸಿ ಇಸ್ ಕಂಟೈನ್ಡ್ ಇನ್ ವಿಚ್ ಆರ್ಟಿಕಲ್? ಯಾವುದು? ಆರ್ಟಿಕಲ್ 21. ಆರ್ಟಿಕಲ್ 21. ಇಲ್ಲಿ ಆರ್ಟಿಕಲ್ 21 ಅಂದ್ರೆ ನಿಮ್ಗೆ ಯಾವ ಕೇಸ್ ನೆನಪು ಬರಬೇಕಂದ್ರೆ ಪುಟ್ಟಸ್ವಾಮಿ ಕೇಸ್. ನೆಕ್ಸ್ಟ್ ಕೇಳ್ಬೋದು ಇದನ್ನು, ಪುಟ್ಟಸ್ವಾಮಿ ಕೇಸ್. ಪುಟ್ಟಸ್ವಾಮಿ ಕೇಸ್ ನೋಡ್ರಿ. ಪುಟ್ಟಸ್ವಾಮಿ ಕೇಸ್ ಏನಂತಂತಂದರೆ ಇದು ಯಾವಾಗಿದ್ದಂತಂದ್ರೆ 2017 ಒಳಗಡೆ. ಪುಟ್ಟಸ್ವಾಮಿ ಕೇಸ್ 2017 ಒಳಗಡೆ. ಇದೇನಿದೆ? ಅಪರಾಧ ನಿಯಂತ್ರಣ, ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಕರಿತೇವೆ. ಪ್ರಿವೆಂಟಿವ್ ಡಿಟೆನ್ಷನ್ ಅಂದ್ರೇನು? ನಿಯಂತ್ರಿತ ಬಂಧನ. ನೀವು 24 ತಾಸು ಒಳಗಡೆ ಫಸ್ಟ್ ಕೈದಿನ ಹಿಡಿದ ಮೇಲೆ ಆ ಕೈದಿ ಯಾವ್ದು ಅಪರಾಧ ಮಾಡಿದಾನೆ ಅಂತೇಳಿ ಅವ್ರ ಮನೆಯೊಳಗಡೆ ಹೇಳಬೇಕು. 24 ತಾಸು ಒಳಗಡೆ ಅವ್ನಿಗೆ ಎಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಹೆಲ್ತ್ ಚೆಕಪ್ ಆಗಬೇಕು. ಅವ್ನಿಗೇನಾದ್ರೂ ಲಾಯರ್ ಅಂದರೆ ಅಡ್ವೊಕೇಟನ್ನ, ವಕೀಲನ ಏನಾದ್ರು ತೊಗೊಳಕ್ಕೆ ಆಗಲಿಲ್ಲ ಅಂದರೆ ಸರ್ಕಾರನ ಅವ್ನಿಗೆ ಏನು ಮಾಡುತ್ತೆ ಅಂತಂದರೆ ಕಾನೂನು ಸಹಾಯ ಕೊಡುತ್ತೆ, ಲೀಗಲ್ ಏಡ್ ಪ್ರೊವೈಡ್ ಮಾಡುತ್ತೆ. ಇವೆಲ್ಲ ಎದ್ರೊಳಗೆ ಬರ್ತಾವೆ ಅಂತಂದರೆ ಆರ್ಟಿಕಲ್ 39 ಗೊತ್ತಿರ್ಬೇಕು ನಿಮ್ಗೆ, ಫ್ರೀ ಲೀಗಲ್ ಏಡ್. ಇದೆಲ್ಲ ಆರ್ಟಿಕಲ್ 22 ಒಳಗೆ ಬರ್ತವೆ. ಆರ್ಟಿಕಲ್ 19 ಫ್ರೀಡಮ್ ಆಫ್ ವಾಕ್ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಾಕ್ ಸ್ವಾತಂತ್ರ್ಯ. ನೋಡ್ರಿ ಅಗೇನ್ ಕ್ವಶನ್ ಬಂದಿದೆ. ಅಗಳೇನು ಇದ್ರ ಬಗ್ಗೆ ಕ್ವಶನ್ ಇತ್ತು, ಅಗಳೇನು ಡಿಸ್ಕಸ್ ಮಾಡಿದ್ವಿ ನಾವು. 136 ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, 131 ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, 132 ಆರ್ಟಿಕಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಒರಿಜಿನಲ್ ಜೂರಿಸ್ಡಿಕ್ಷನ್ ಅಂತ ಹೇಳಿದೆ ನಾನು. ಒರಿಜಿನಲ್ ಜೂರಿಸ್ಡಿಕ್ಷನ್ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ. ಈಗ ಆಲ್ರೆಡಿ ಇದು ಕ್ವಶನ್ ಬಂದಿತ್ತು ನೋಡ್ರಿ. ಕ್ವಶನ್ ಹೆಂಗೆ ರಿಪೀಟ್ ಆಗುತ್ತೆ? ಒಂದೇ ಎಕ್ಸಾಮ್ನಾಗೆ 2 ಕ್ವಶನ್ ರಿಪೀಟ್ ಆಗಿದ್ದಾವೆ. ಇಂಥ ಕ್ವಶನ್ ಬಿಟ್ಟು ಬರಬಾರ್ದು. ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಇವನ್ನೆಲ್ಲ ನಾವು. ಈಗಾಗಲೇ ಒಂದು 4-5 ಕ್ವಶನ್ ಹಿಂದ್ಗಡೆ ಬಂದಿತ್ತು ನೋಡ್ರಿ. ಇದು ವೆರಿ ಇಂಪಾರ್ಟೆಂಟ್. ಇದು ಒರಿಜಿನಲ್ ಜೂರಿಸ್ಡಿಕ್ಷನ್ ಬಗ್ಗೆ ನಾವು ಇದ್ರ ಬಗ್ಗೆ ಓದೇವಿ, ಇದ್ರ ಬಗ್ಗೆ ಓದೇವಿ. ಮತ್ತು ಆರ್ಟಿಕಲ್ 129 ಇದೆ, ಕೋರ್ಟ್ ಆಫ್ ರೆಕಾರ್ಡ್, ನ್ಯಾಯಾಲಯ, ದಾಖಲೆಗಳ ನ್ಯಾಯಾಲಯ. ಕಂಟೆಂಪ್ಟ್ ಆದರೆ ಅವನ್ನೆಲ್ಲ ಏನು ಮಾಡ್ತಿತ್ತಂದರೆ ಸುಪ್ರೀಂ ಕೋರ್ಟಿಗೆ ಅದು ಅಧಿಕಾರ ಇರುತ್ತೆ. ಅದಕ್ಕೆ ದಾಖಲೆಗಳ ಜಡ್ಜ್ಮೆಂಟ್ಸ್ ಎಲ್ಲ ಏನು ಮಾಡೋದು ಸುಪ್ರೀಂ ಕೋರ್ಟ್ ಕಂಪ್ಲೀಟ್. ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಕೆಳಗಿನ ಯಾರು ಫ್ರೀ ಇಂಡಿಯನ್ ಲೆಜೆಂಡ್ ಅಂತ ಸೈನ್ಯ ಕಟ್ಟಿದ್ರು ಅಂತ ಹೇಳಿದ್ದಾರೆ. ಇಲ್ಲಿ ಏನಾಗುತ್ತಂತಂದರೆ ವರ್ಲ್ಡ್ ವಾರ್ ಒಳಗಡೆ, ವಿಶ್ವ ಯುದ್ಧ ಒಳಗಡೆ
ಭಾರತೀಯರು ಏನು ಮಾಡಿರ್ತಾರೆ, ಭಾರತೀಯ ಸೈನಿಕರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಬ್ರಿಟಿಷ್ ಜೊತೆ ಸೇರಿ. ಆದರೆ ಬ್ರಿಟಿಷರ ಪರವಾಗಿ, ನಾವು ಬ್ರಿಟಿಷ್ ನಮ್ಮ ರೂಲ್ ಮಾಡ್ತಿರಲ್ಲ ಅವ್ರ ಪರವಾಗಿ ಏನು ಮಾಡ್ತೇವೆ ನಾವು ವರ್ಲ್ಡ್ ವಾರ್ ಒಳಗಡೆ ನಮ್ಮ ಇಂಡಿಯನ್ಸು ಭಾಗಿಯಾಗ್ತಾರೆ. ಇಂಡಿಯನ್ ಸೈನಿಕರು ಎಷ್ಟೋ ಮಂದಿ ಸೈನಿಕರು ಏನು ಮಾಡಿಬಿಡ್ತಾರೆ, ಬಂಧನೆ ಮಾಡಿಬಿಡ್ತಾರೆ ಆ ದೇಶದವರು, ವಿರುದ್ಧ ದೇಶದವರು. ಆ ಬಂದೆ ಮಾಡಿದ ಸೈನಿಕರನ್ನ ಕಾನ್ಫಿಡೆನ್ಸಿಗೆ ತೊಗೋಬೇಕಂತೇಳಿ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ಸುಭಾಷ್ ಚಂದ್ರ ಬೋಸ್. ಅದಕ್ಕೆ ನಾವು ಏನು ಕರಿತೇವೆ ಅಂದರೆ ಫ್ರೀ ಇಂಡಿಯನ್ ಲೆಜಿನ್ ಅಂತ ಕರಿತೇವೆ. ಫ್ರೀ ಇಂಡಿಯನ್, ಜಪಾನ್ ಒಳಗಡೆ ಜರ್ಮನಿ ಒಳಗಡೆ ನಮ್ಮೆಲ್ಲ ಭಾರತೀಯ ಸೈನಿಕರು ಕೈದಿಯಾಗಿರ್ತಾರೆ. ಅವ್ರದ್ದೆಲ್ಲ ಗುಂಪು ಮಾಡಿ ಅದನ್ನೆಲ್ಲಿ ಇದನ್ನು ಮಾಡ್ತಾರೆ, ಆ್ಯಡ್ ಮಾಡ್ತಾರೆ ಅಂತಂದರೆ ಸೇರಿಸ್ತಾರೆ ಅಂದರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಒಳಗಡೆ. ಇಂಡಿಯನ್ ನ್ಯಾಷನಲ್ ಆರ್ಮಿ, ಆಜಾದ್ ಹಿಂದ್ ಫೌಜ್ ಅಲ್ಲಿ ಸೇರ್ಪಡೆ ಆಗತ್ತೆ. ವಿ ಡಿ ಸಾವರ್ಕರ್ ಗೊತ್ತಿರ್ಬೇಕು ನಿಮಗೆ, ವಿನಾಯಕ್ ದಾಮೋದರ್ ಸಾವರ್ಕರ್ ಕ್ರಾಂತಿಕಾರ. ಮಿತ್ರಮೇಳ, ಅಭಿನವ ಭಾರತ ಇವ್ರದ್ದೇ. ಇದಕ್ಕೆ ಏನು ಮಾಡ್ತಾರೆ ಅಂತಂದರೆ ಇವರು ಹೇಳಿಕೆಗಳಿಗೆ ಇದನ್ನು ಮಾಡಿ ಬೆಲೆ ಕೊಟ್ಟು ಮದನ್ ಲಾಲ್ ಡಿಂಗ್ರಾ ನೆನ್ಪಿಟ್ಕೊಂಡ್ಬಿಡ್ರಿ, ಇವ್ರ ಬಗ್ಗೆನೂ ಓದ್ರಿ. ಮದನ್ ಲಾಲ್ ಡಿಂಗ್ರಾ ಬ್ರಿಟಿಷ್ ಅಧಿಕಾರಿನ ಹತ್ಯೆ ಮಾಡ್ತಾರೆ. ಮದನ್ ಲಾಲ್ ಡಿಂಗ್ರಾ ಅವ್ರು ಗಲ್ಲಿಗೇರಿಸ್ತಾರೆ ಅವ್ರಿಗೆ. ಲಾಲಾ ಹರ್ದಯಾಲ್, ರಾಸ್ಬೇರಿ ಬೋಸ್, ಇವ್ರ ಬಗ್ಗೆ ಎಲ್ಲ ಓದ್ಕೋಬೇಕು, ನೀವು ಓದ್ಕೊಳ್ಳೇಬೇಕು. ರಾಸ್ಬೇರಿ ಬೋಸು, ಲಾಲಾ ಹರ್ದಯಾಲ್ ಬಗ್ಗೆ ಎಲ್ಲ ಕ್ರಾಂತಿಕಾರಿ ಒಳಗೆ ಬರ್ತಾರೆ ಆ್ಯಕ್ಟಿವಿಟೀಸ್ನಾಗ. ಓಕೆ, ಸುಭಾಷ್ ಚಂದ್ರ ಬೋಸ್ ರಿಲೇಟೆಡ್ ಇನ್ನೊಂದು ಯಾವುದು ಅಂತಂದರೆ ಫಾರ್ವರ್ಡ್ ಬ್ಲಾಕ್. ಇದನ್ನು ಕ್ವಶನ್ ಬಂದಿದೆ ಈಗ. ಗಾಂಧೀಜಿ ಜೊತೆ ಭಿನ್ನಾಭಿಪ್ರಾಯ ಆಗಿ ಏನು ಮಾಡ್ತಾರೆ ಅಂತಂದರೆ ಕಾಂಗ್ರೆಸ್ಸಿಂದ ಹೊರಗಡೆ ಬಂದು ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡ್ತಾರೆ, ಪೊಲಿಟಿಕಲ್ ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಏನು ಕರಿತೇವೆ ಅಂದರೆ ಫಾರ್ವರ್ಡ್ ಬ್ಲಾಕ್ ಅಂತೇಳಿ ಕರಿತೇವೆ. ಇದನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. KA ಪೇಪರ್ನಾಗ ನಾನು ಡಿಸ್ಕಸ್ ಮಾಡಿದ್ದೇನೆ. KA ಪೇಪರ್ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೇನೆ. ಅಲ್ಲಿ ಪಂಚಾಯತ್ ರಿಲೇಟೆಡ್ ಡಿಟೇಲಾಗಿ ಡಿಸ್ಕಸ್ ಮಾಡಿದ್ದೇನೆ, ಹೋಗಿ ಆ ವಿಡಿಯೋ ನೋಡಿರಿ. ನಾನು ಎಲ್ಲ KA ಪೇಪರ್ನ ಸಾಲ್ವ್ ಮಾಡ್ತಾ ಬರ್ತಿದ್ದೇನೆ. ಓಕೆ, ಇಲ್ಲೇ ಆರ್ಟಿಕಲ್ 243A ನೆನ್ಪಿಟ್ಕೊಂಡ್ಬಿಡ್ರಿ. 243ದಿಂದ ಹಿಡ್ಕೊಂಡು 243O ಎಲ್ಲನೂ ಎದು ರಿಲೇಟೆಡ್ ಅಂತಂದರೆ ಪಂಚಾಯತ್ ರಿಲೇಟೆಡ್ ಆರ್ಟಿಕಲ್ಸ್. ಪಂಚಾಯತ್ ರಿಲೇಟೆಡ್ 73, 74ನೇ ತಿದ್ದುಪಡಿ ಅಮೆಂಡ್ಮೆಂಟ್ಸ್ ಎದು ರಿಲೇಟೆಡ್ ಅಂತಂದರೆ ಪಂಚಾಯತ್ ರಿಲೇಟೆಡ್. ಚೋಳಾಸ್ ಕಾಲ್ನಾಗಿಂತ ಇತ್ತು ಲೋಕಲ್ ಗೌರ್ಮೆಂಟ್, ಸ್ಥಳೀಯ ಸರ್ಕಾರ. ಚೋಳರಿದ್ದಾಗಿಂತ ಇತ್ತು. ಚೋಳರ ಆದಮೇಲೆ ಯಾರು ಬರ್ತಾರೆ, ರಿಪ್ಪನ್ ಬರ್ತಾನೆ, ಲಾರ್ಡ್ ರಿಪ್ಪನ್. ಇವ್ರು ಬಂದು ಏನು ಮಾಡ್ತಾರೆ, ಅದನ್ನು ಒಂದು ಆರ್ಗನೈಸ್ ಮಾಡಿ ಲೋಕಲ್ ಗೌರ್ಮೆಂಟ್ ಅನ್ನೋಕ್ಕೆ. ಲಾರ್ಡ್ ರಿಪ್ಪನಿಗೆ ನಾವು ಏನು ಕರಿತೀವಿ ಅಂದರೆ ಫಾದರ್ ಆಫ್ ಲೋಕಲ್ ಗೌರ್ಮೆಂಟ್ ಅಂತ ಕರಿತೇವೆ, ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಕರಿತೀವಿ ಲಾರ್ಡ್ ರಿಪ್ಪನಿಗೆ. ನೆಕ್ಸ್ಟ್ ಪ್ರಶ್ನೆ ಬರ್ಬೋದು ಅದು ನೆಕ್ಸ್ಟ್ ಎಕ್ಸಾಮಿಗೆ. ಓಕೆ, ನಿಮ್ಗೆ ಎಷ್ಟು ಗೊತ್ತಿರಬೇಕು. ಆರ್ಟಿಕಲ್ 243 ಅಂತ ಹಿಡಿದು 243O ಆರ್ಟಿಕಲ್ ಇವು ಇದ್ರ ರಿಲೇಟೆಡ್ ಇದ್ದಾವೆ. ಪಂಚಾಯತ್ ಯಾವಾಗ ನೆನಪಿಟ್ಟುಕೋರಿ, ಇಂಪಾರ್ಟೆಂಟ್ ಕಾಂಗ್ರೆಸ್ ಸೆಷನ್ಸ್ ಸಪ್ರೇಟ್ ನೋಟ್ಸ್ ಮಾಡಬೇಕು. ಮತ್ತೆ ಇಂಪಾರ್ಟೆಂಟ್ ಕಾಂಗ್ರೆಸ್ ಸೆಷನ್ಸ್, ಪ್ರಮುಖವಾದ ಕಾಂಗ್ರೆಸ್ ಅಧಿವೇಶನಗಳ ಬಗ್ಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ, ಅದರ ಬಗ್ಗೆ ನೀವು ನೋಟ್ಸ್ ಮಾಡಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿರಿ, ಫಾರ್ ದ ಕರಾಚಿ ಸೆಷನ್ ಆಫ್ ದ ಇಂಡಿಯನ್, ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು? ಮಹಾತ್ಮ ಗಾಂಧಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ನೆಹರು. ಪಂಡಿತ್ ಜವಾಹರ್ಲಾಲ್ ನೆಹರು. ಪಂಡಿತ್ ಜವಾಹರ್ಲಾಲ್ ನೆಹರು ಆಲ್ಮೋಸ್ಟ್ ಇದ್ರ ಬಗ್ಗೆ ಇರ್ತಂತಂದರೆ ಮಾಡರ್ನಿಟಿ ಬಗ್ಗೆ, ಮಾಡರ್ನೈಸೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ರು. ಮಾಡರ್ನೈಸೇಷನ್, ಮಾಡರ್ನ್ ಎಕನಾಮಿ, ಆಧುನಿಕ ಆರ್ಥಿಕತೆ ಬಗ್ಗೆ, ಮಾಡರ್ನ್ ಎಕನಾಮಿ. ನೀವು ಇದ್ರ ಮೇಲೆ ಕ್ವಶನ್ ಬರೋದೇನೆ 1857ರಿಂದ 1947 ಪರ್ಫೆಕ್ಟಾಗಿ ಓದ್ಕೋರಿ. 1857 to 1947 ಪರ್ಫೆಕ್ಟಾಗಿ ಓದ್ಕೋಬೇಕು ನೀವು. ಒಂದು ಕ್ವಶನ್ ಬಿಡಬಾರ್ದು, ಆ ರೀತಿ ಓದ್ಕೊತ ಹೋಗ್ಬೇಕು. ಅದೇನು ಈಸಿ ಇದೆ. ನೀವು ಪ್ರಾಚೀನ ಭಾರತ ಅಥವಾ ಮಧ್ಯಕಾಲೀನ ಭಾರತಕ್ಕೆ ಎಷ್ಟು ಎಫರ್ಟ್ ಆಗ್ತಿರಲ್ಲ, ಅದರ ಅರ್ಧ ಎಫರ್ಟ್ ನೀವು ಎಲ್ಲ ಹಾಕಿದರೆ ನಿಮ್ಮ ಮಾರ್ಕ್ಸ್ ಸಿಕ್ಕಾಪಟ್ಟಿ ಬರ್ತದೆ. ಅದು ಮ್ಯಾಕ್ಸಿಮಮ್ ಕ್ವಶನ್ಸ್ ನೀವು ಅಬ್ಸರ್ವ್ ಮಾಡಿದರೆ ಎಲ್ಲಿ ಬರೀತಾವೆ ಅಂತಂದರೆ 1857ರಿಂದ 1947 ಒಳಗಡೆ, 1857ರಿಂದ 1947 ಸಿಕ್ಕಾಪಟ್ಟೆ ಕ್ವಶನ್ಸ್ ಬರ್ತಿದ್ದಾವೆ. ಅದನ್ನು ಫಸ್ಟ್ ಓದಿ ಮುಗಿಸ್ಕೊಂಡ್ಬಿಡ್ರಿ. ಅದನ್ನು ಪ್ರಶ್ನೆಗಳು ಬರುವೇನೆ ಅಲ್ಲಿ. ಓಕೆ, ಇಲ್ಲಿ ನೋಡಿರಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ಸ್ಪ್ಲಿಟ್ ಇನ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ರಿಸಲ್ಟಿಂಗ್ ಇನ್ ದ ಎಮರ್ಜೆನ್ಸ್ ಆಫ್ ದ ಮಾಡರೇಟ್ಸ್. ಮಂದಗಾಮಿಗಳು, ತೀವ್ರಗಾಮಿಗಳು ಅಂತ ಅಂತೇವಲ್ಲ, ಮಾಡರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ಸ್. ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆ
ಮಧ್ಯಗಾಮಿ ಅಥವಾ ಮಿತಗಾಮಿ ಉಗ್ರಗಾಮಿಗಳು ಹೊರಹೊಮ್ಮುವಿಕೆ ಕಾರಣವಾಯಿತು. ಸ್ವದೇಶಿ ಮೂಮೆಂಟ್ ಯಾವುದಿದು? ಸ್ವದೇಶಿ ಮೂಮೆಂಟ್. ಸ್ವದೇಶಿ 1905 ಬಂಗಾಳ ವಿಭಜನೆ ವಿರುದ್ಧ ಬ್ರಿಟಿಷರು ಏನು ಮಾಡ್ತಾರೆ? ಡಿವೈಡ್ ಆ್ಯಂಡ್ ರೂಲ್ ಥಿಯರಿ ತರಬೇಕಂತೇಳಿ ಬಂಗಾಳನ್ನು ವಿಭಜನೆ ಮಾಡ್ತಾರೆ. ಅದ್ರ ವಿರುದ್ಧವಾಗಿ ಒಂದು ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಆ ಮೂಮೆಂಟಿಗೆ, ಆ ಚಳುವಳಿಗೆ ನಾವು ಏನು ಕರಿತೀವಿ ಅಂತಂದರೆ ಸ್ವದೇಶಿ ಚಳುವಳಿ ಅಂತ ಕರಿತೇವೆ. ಅಲ್ಲಿ ಕಾಂಗ್ರೆಸ್ ಒಳಗಡೆ ಏನಾಗುತ್ತೆ ಅಂತ, ಸ್ವತಂತ್ರ ಹೋರಾಟಗಾರರ ಮಧ್ಯೆ ಏನಾಗುತ್ತೆ ಅಂತಂದರೆ ಒಂದು ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗುತ್ತೆ. ಯಾವುದು ಆ ಭಿನ್ನಾಭಿಪ್ರಾಯ? ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು. ಈ ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್, ಅರವಿಂದ ಘೋಷ್ ಇವರೆಲ್ಲ ಎದುರು ಬರ್ತಾರಂತ ತೀವ್ರಗಾಮಿಗಳು ಬರ್ತಾರೆ, ಎಕ್ಸ್ಟ್ರೀಮಿಸ್ಟ್ಸ್. ಗೋಖಲೆ ಇವರೆಲ್ಲ ಎದುರು ಬರ್ತಾರಂತಂದರೆ ಮಂದಗಾಮಿಗಳು ಬರ್ತಾರೆ, ಅಂದ್ರೆ ಹೇಳಿದ ಮಿತಗಾಮಿಗಳು ಬರ್ತಾರೆ. ಅಲ್ಲಿ ಭಿನ್ನಾಭಿಪ್ರಾಯ ಸ್ಟಾರ್ಟ್ ಆಗುತ್ತೆ. ಇದು ಗೊತ್ತಾರೆ. ಸ್ವದೇಶಿ ಮೂಮೆಂಟ್ 1905. ಕ್ವಿಟ್ ಇಂಡಿಯಾ ಮೂಮೆಂಟ್ 1942. ಕ್ವಿಟ್ ಇಂಡಿಯಾ ಮೂಮೆಂಟ್. ನಾನ್ ಕೋಆಪರೇಷನ್ ಮೂಮೆಂಟ್ 1919 1922. ಇಲ್ಲಿ ಏನಾಗುತ್ತೆ? ಚೌರಿ ಚೌರ ಆಗುತ್ತೆ. ಚೌರಿ ಚೌರ ಆದ ತಕ್ಷಣ ಏನಾಗುತ್ತೆ? ಚೌರಿ ಚೌರ ಅಂದರೆ ಏನು? ಎಲ್ಲ ನಮ್ಮ ಇಂಡಿಯಾ ಭಾರತ ಸ್ವತಂತ್ರ ಹೋರಾಟಗಾರರೆಲ್ಲ ಬ್ರಿಟಿಷ್ ಪೊಲೀಸ್ ಸ್ಟೇಷನ್ ಮೇಲೆಲ್ಲ ದಾಳಿ ಮಾಡ್ತಾರೆ. ಆವಾಗ ಸಿಕ್ಕಾಪಟ್ಟೆ ವೈಲೆನ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಗಾಂಧೀಜಿ ಏನು ಮಾಡ್ತಾರೆ ಅಂತಂತಂದರೆ ಅದನ್ನು ವಾಪಸ್ ತಗೋತಾರೆ. ಹಿ ವಿಲ್ ವಿಡ್ರಾ ದ ನಾನ್ ಕೋಆಪರೇಷನ್ ಮೂಮೆಂಟ್. ಓಕೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಸಿವಿಲ್ ಡಿಸೊಬಿಡಿಯನ್ಸ್ ಮೂಮೆಂಟ್ 1930. ನಾಗರಿಕ ಅಸಹಕಾರ ಚಳವಳಿ 1930. ಇಲ್ಲೇನಾಗುತ್ತೆ? ದಾಂಡಿ ಮಾರ್ಚ್ ಆಗುತ್ತೆ. ಉಪ್ಪಿನ ಸತ್ಯಾಗ್ರಹ, ದಾಂಡಿ ಮಾರ್ಚ್ ಆಗುತ್ತೆ. ಓಕೆ. ಹೂ ವಾಸ್ ದ ವೈಸ್ರಾಯ್ ಆಫ್ ದ ಇಂಡಿಯಾ ವೆನ್ ದ ರೌಲೆಟ್ ಆ್ಯಕ್ಟ್ ವಾಸ್ ಪಾಸ್ಡ್? ಯಾರಿದ್ರು ಅಂತಂದರೆ ಲಾರ್ಡ್ ಕ್ಯಾಂಪ್ಸ್ಫೋರ್ಡ್ ಇದ್ರು. ಲಾರ್ಡ್ ಇರ್ವಿನ್ ನಿಮ್ಗೆ ಗೊತ್ತಿರಬೇಕು. ಲಾರ್ಡ್ ಇರ್ವಿನ್ ಅಂದರೆ ಗಾಂಧಿ ಇರ್ವಿನ್ ಪ್ಯಾಕ್ಟ್ ಆಗುತ್ತೆ. ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಲ್ಲಿ ಇವ್ರು ಬರ್ತಾರೆ, ಲಾರ್ಡ್ ಇರ್ವಿನ್. ಓಕೆ, ಅಂದರೆ ಪ್ರಮುಖ ವೈಸ್ರಾಯ್ಗಳು ಯಾರಿದ್ದಾರೆ, ಪ್ರಮುಖ ಗವರ್ನರ್ ಜನರಲ್ ಯಾರಿದ್ದಾರೆ, ಅವ್ರ ಕೊಡುಗೆಗಳೇನು, ಅವ್ರ ಪಾತ್ರ ಏನು, ಅದ್ರ ಬಗ್ಗೆ ಪ್ರಶ್ನೆ ಬರುವಂಥ ಚಾನ್ಸ್ ಇರುತ್ತೆ. ಅವು ಸ್ವಲ್ಪ ಓದಿದ್ರು. ಹೂ ಎಮಂಗ್ ದ ಫಾಲೋಯಿಂಗ್ ಡಿಫೆಂಡೆಡ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಪ್ರಿಸನರ್ಸ್ ಆ್ಯಂಡ್ ರೆಡ್ ಫೋರ್ಟ್ ಟ್ರಯಲ್ಸ್? ಕಡ್ಚು. ಆನ್ಸರ್ ಏನಂತಾರೆ? ಕೈಲಾಶ್ನಾಥ್ ಕಡ್ಚು. ಕಟ್ಟಿರ್ತಾರೆ. ಅವಾಗ ಏನಾಗುತ್ತೆ? ಬ್ರಿಟಿಷರೆಲ್ಲ ಹಿಡ್ಕೊಂಡು ಹೋಗಿರ್ತಾರೆ. ಅವ್ರ ಮೇಲೆ ಏನಿರ್ತಾರೆ ಅಂತಂತಂದರೆ ಸಿಕ್ಕಾಪಟ್ಟಿ ಅವ್ರ ಮೇಲೆ ಕೇಸಸ್ಗಳಿರ್ತವೆ, ಮೊಕದ್ದಮೆಗಳಿರ್ತವೆ. ಸಂಸ್ಥೆಗಳು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸ್ಥಾಪಿಸಿದರು. ಎಲ್ಲ ಸಂಸ್ಥೆಗಳು: ಬಹಿಷ್ಕೃತ ತಿಥಿ, ಹಿತಕರ್ಣಿ ಸಭಾ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ, ಶೆಡ್ಯೂಲ್ ಕಾಸ್ಟ್ಸ್. ಬಹಿಷ್ಕೃತ, ಹಿತಕರ್ಣಿ ಸಭಾ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ. ಆನ್ಸರ್ ಏನಂತಂದರೆ ಆಲ್ ಆಫ್ ದಿಸ್. ನೋಡಿರಿ, ಬಿ ಆರ್ ಅಂಬೇಡ್ಕರ್ ನೆನಪಿಟ್ಕೊಂಡ್ಬಿಡ್ರಿ. ಇವ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು. ಏನು ಗೊತ್ತಿರಬೇಕಂದ್ರೆ ಇವರು 3 ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ, ದುಂಡು ಮೇಜಿನ ಸಭೆ 3 ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ, 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹಾಜರಿ ಆದವರು ಯಾರಂತಂದ್ರೆ ಅಂಬೇಡ್ಕರ್. 3 ರೌಂಡ್ ಟೇಬಲ್ 30, 31, 32 3 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಒಳಗಡೆ ಏನು ಮಾಡ್ತಾರೆ ಅಂತಂದರೆ ಅವ್ರು ಹಾಜರಿ ಆಗ್ತಾರೆ, 3ಕ್ಕೂ ಭಾಗವಹಿಸ್ತಾರೆ. ಒಂದು ನೆಕ್ಸ್ಟ್ ಅವ್ರ ಪೇಪರ್ ಇದೆ ಮೂಕ್ ನಾಯಕ್. ನೆಕ್ಸ್ಟ್ ಎಕ್ಸಾಮಿಗೆ ಕೇಳ್ಬೋದು. ಮೂಕ್ ನಾಯಕ್ ಅವ್ರ ಪೇಪರ್ ಹೆಸರು ಏನಂತಂದರೆ ಮೂಕ್ ನಾಯಕ್, ಅದನ್ನು ಕೇಳ್ಬೋದು. ಮೂಕ್ ನಾಯಕ್. ಮತ್ತು ಅದು ಇಂಪಾರ್ಟೆಂಟ್ ಬುಕ್ ಇದೆ. ಆ ಪುಸ್ತಕ ಏನು ಬರೆದಿರ ಅಂತಂದರೆ ಆ್ಯನಿಲೇಷನ್ ಆಫ್ ಕಾಸ್ಟ್. 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 ವೆರಿ ಇಂಪಾರ್ಟೆಂಟ್ ಬುಕ್ ಅದು. ಮೂಕ್ ನಾಯಕ್ ಒಂದು ನೆನಪಿಟ್ಕೊಂಡ್ಬಿಡ್ರಿ, ಎನಿಲೇಷನ್ ಆಫ್ ಕಾಸ್ಟ್ ಒಂದು ನೆನಪಿಟ್ಕೊಂಡ್ಬಿಡ್ರಿ. ಇದನ್ನು ಬಿಟ್ಟು ಬುಕ್ಸ್ ಬರೀತಾರೆ ಅಂದರೆ ಇಂಪಾರ್ಟೆಂಟ್, ಎಕ್ಸಾಮ್ನಾಗ ಕೇಳು ಅಂತ ಹೇಳ್ತಿದ್ದೆ ನಾನು. ಮೂಕ್ ನಾಯಕ್ ಇವಂತರೂ ಬಹಿಷ್ಕೃತ ಹಿತಕರ್ಣಿ ಸಭಾ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ, ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್, ಪರಿಶಿಷ್ಟ ಜಾತಿಗಳ ಒಕ್ಕೂಟ, ಸ್ವತಂತ್ರ ಕಾರ್ಮಿಕ ಪಕ್ಷ, ಬಹಿಷ್ಕೃತ ಹಿತಕರ್ಣಿ ಸಭಾ. ವಿತ್ ರೆಫರೆನ್ಸ್ ಟು ಭಾರತೀಯ ಸ್ವತಂತ್ರ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾರ್ ಅವರು. ಉಷಾ ಮೆಹ್ತಾ ಅಂದ್ಕೊಳ್ಳಿ ನಮ್ಗೆ ಏನು ನೆನಪಿರ್ಬೇಕಂದ್ರೆ ಕ್ವಿಟ್ ಇಂಡಿಯಾ ಮೂಮೆಂಟ್. ಕ್ವಿಟ್ ಇಂಡಿಯಾ ಮೂಮೆಂಟ್ 1940. ಕ್ವಿಟ್ ಇಂಡಿಯಾ ಮೂಮೆಂಟ್ 1942. ಈ ನೆನಪು ಬರಲೇಬೇಕು. ಕ್ವಿಟ್ ಇಂಡಿಯಾ ಮೂಮೆಂಟ್ 1942. ಇಲ್ಲ ಆನ್ಸರ್ ಏನಂತಂದರೆ ಇದು ರೇಡಿಯೋವನ್ನು ನಡೆಸುತ್ತಿದ್ದರು. ಇದು ಕರೆಕ್ಟ್. ಇದು ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಇದು ರಾಂಗ್, ಇದು ರಾಂಗ್. ಇಟ್ ಈಸ್ ಕರೆಕ್ಟ್. ಉಷಾ ಮೆಹ್ತಾ ಇರ್ಬೋದು, ಶಶಿತಾ ಕೃಪ್ಲಾನಿ ಇರ್ಬೋದು. ಅವರೆಲ್ಲ ಏನು ಮಾಡಿದ್ರು ಅಂತಂತಂದರೆ ಅರುಣಾ ಅಸಫ್ ಅಲಿ, ಇವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅರುಣಾ ಅಸಫ್ ಅಲಿ ಇವರೆಲ್ಲ ಕ್ವಿಟ್ ಇಂಡಿಯಾ ಮೂಮೆಂಟಿಗೆ ಪಾರ್ಟಿಸಿಪೇಟ್ ಮಾಡಿದ್ದು. ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಾಗೀರಥ ಎಂದು ಕರೆಯುತ್ತಿದ್ದರು?
ಖಾದಿ ಭಾಗೀರಥ ಎಂದು ಕರೆಯುತ್ತಾರೆ. ಯಾರಂತಂದರೆ ಗಂಗಾಧರರಾವ್ ಬಾಲಕೃಷ್ಣ ದಾಸ್ ದೇಶಪಾಂಡೆ. ಗಾಂಧಿಯನ್ ರೀ ಇವ್ರು ಯಾರಂತಂದ್ರೆ ಗಾಂಧಿಯನ್, ಇವರು ಗಾಂಧಿಯನ್ ಫಾಲೋವರ್. ಫೇಮಸ್ ಫ್ರೀಡಮ್ ಫೈಟರ್ ಬಳ್ಳಾರಿ ಸಿದ್ದಮ್ಮ ವಾಸ್ ಬಾರ್ನ್ ಇನ್. ಇವ್ರ ಬಗ್ಗೆ ನೀವು ತಿಳ್ಕೊಬೇಕು. ಬಳ್ಳಾರಿ ಸಿದ್ದಮ್ಮ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇವ್ರ ಬಗ್ಗೆ ಒಂದು ಸ್ವಲ್ಪ ಓದ್ರಿ. ಎಲ್ಲಿ ಬಾರ್ನ್ ಆಗಿದ್ದ ಅಂತಂದರೆ ಇವರು ಶಿಗ್ಗಾಂವ್ ಹುಟ್ಟಿದ್ದು. ಶಿಗ್ಗಾಂವ್. ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ ಸೂರ್ಯನಾಥ್ ಕಾಮತ್. ಸೂರ್ಯನಾಥ್ ಕಾಮತ್ ಅಂತ ಒಂದು ಬುಕ್ ಇದೆ, ಅಲ್ಲಿ ಕರ್ನಾಟಕ ಹಿಸ್ಟ್ರಿ ರಿಲೇಟೆಡು. ಆ ಬುಕ್ ಒಳಗಡೆ ಒಂದು ಸ್ವಲ್ಪ ಕರ್ನಾಟಕ ಸ್ವಾತಂತ್ರ್ಯ ಚಳುವಳಿ ಬಗ್ಗೆ ಕೇಳ್ತಾರೆ, ಪ್ರಶ್ನೆಗಳು ಬಂದೇ ಬರ್ತವೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಓದಿ. ಓಕೆ, ನೆಕ್ಸ್ಟ್. ಇನ್ ಅಕ್ಟೋಬರ್ 1824 ಫೋರ್ಸಸ್ ಆಫ್ ಕಿತ್ತೂರು ರಾಣಿ ಚೆನ್ನಮ್ಮ ಕಿಲ್ಡ್. ಅಕ್ಟೋಬರ್ 1824 ಕಿತ್ತೂರು ರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ನು ಕೊಂದರು? ಇದು ಅದ್ರ ಗೊತ್ತಿದೆ, ಈಸಿ ಕ್ವಶನ್. ಯಾವುದಪ್ಪ? ಟ್ಯಾಕ್ರೆ, ಸೆಂಟ್ ಜಾನ್ ಟ್ಯಾಕ್ರೆ. ಡಿ ಸಿ ನಿದ್ರು ಅವರು, ಬ್ರಿಟಿಷ್ ಕಲೆಕ್ಟರ್. ಸೆಂಟ್ ಜಾನ್ ಟ್ಯಾಕ್ರೆ ಗೊತ್ತಿರ್ಬೇಕು ನಿಮ್ಗೆ. ಡಿಸ್ಕಸ್ ಮಾಡಿದ್ವಿ ನಾವು. ಲಾರ್ಡ್ ರಿಪ್ಪನ್ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ 1878 ಒಳ್ಳ ದೇಶೀಯ ಪತ್ರಿಕಾ ಕಾಯ್ದೆ. ಅವಾಗ ಏನಾಗ್ತಿತ್ತು ಅಂತಂದರೆ ಮ್ಯಾಕ್ಸಿಮಮ್ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ನೋಡಬೇಕು, ನೀವೇನಿದ್ರು ಅವರು ಜರ್ನಲಿಸ್ಟ್ಸ್ ಇದ್ದರು. ಆ ಜರ್ನಲಿಸ್ಟ್ರಿಗೋಸ್ಕರ ಏನು ಮಾಡ್ತಿದ್ರು ಅಂತಂದರೆ ಪತ್ರಿಕೆಯಲ್ಲಿ ಏನು ಮಾಡ್ತಿದ್ರು, ಬರೀತಿದ್ರು ಅವರು. ಆ ಪತ್ರಿಕೆ ಇದು ಯಾರ ಲ್ಯಾಂಗ್ವೇಜ್ನಾಗೆ? ಲೋಕಲ್ ಲ್ಯಾಂಗ್ವೇಜಿಗಾದರೆ, ಸ್ಥಳೀಯ ಭಾಷೆ ಲೋಕಲ್ ಲ್ಯಾಂಗ್ವೇಜ್ ಜನರಿಗೆ ಜಲ್ದಿ ತಲುಪುತ್ತದು. ಅದಕ್ಕೆ ಬ್ರಿಟಿಷರು ಏನು ಪ್ಲ್ಯಾನ್ ಮಾಡ್ತಾರೆ ಅಂತಂತಂದರೆ ಆ ಲೋಕಲ್ ಪ್ರೆಸ್ಸನ್ನು ಏನು ಮಾಡಿಬಿಡೋದು ಅಂತಂದ್ರೆ ಸ್ಟಾಪ್ ಮಾಡಿಬಿಡೋದು. ಆ ಲೋಕಲ್ ಪ್ರೆಸ್ಸನ್ನು ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಸುದ್ದಿ ಜಲ್ದಿ ಹರಡಲ್ಲ, ಜನರಿಗೆ ಅರ್ಥನೂ ಆಗಲ್ಲ. ಅವಾಗ ಎಷ್ಟೋ ಇಂಗ್ಲೀಷ್, ಲೋಕಲ್ ಕನ್ನಡ, ಮರಾಠಿ, ಹಿಂದಿ, ಎಷ್ಟೋ ಪತ್ರಿಕೆಗಳು, ಬಂಗಾಲಿ, ಮುಖ್ಯವಾಗಿ ಬಂಗಾಲಿ, ಅವು ಎಷ್ಟೋ ಪತ್ರಿಕೆಗಳು ಏನು ಮಾಡೋದು ಅಂತಂದರೆ ಇಂಗ್ಲೀಷಿಗೆ ಕನ್ವರ್ಟ್ ಅದು. ಹೆಂಗಾದರೂ ಜನರಿಗೆ ಮುಟ್ಸೇಬೇಕಾಗಿತ್ತು. ಅದಕ್ಕೆ ಬ್ರಿಟಿಷ್ ಒಂದು ಆಯುಧ ಆಗಿಬಿಡ್ತಿದ್ದು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್. ನಿಮ್ಗೊಂದು ಸ್ವಲ್ಪ ಸ್ವತಂತ್ರದ ಟೈಮಲ್ಲಿ ಯಾವ ಆ್ಯಕ್ಟ್ಸ್ ಇದಾವಲ್ಲ, ಕಾಯ್ದೆಗಳಿದಾವೆ, ಗೊತ್ತಿರ್ಬೇಕು ನಿಮಗೆ. ಯಾವ್ಯಾವ ಗೊತ್ತಿರ್ಬೇಕಂತಂದ್ರೆ ನಿಮಗೆ ಫಸ್ಟ್ ರೆಗ್ಯುಲೇಟಿಂಗ್ ಆ್ಯಕ್ಟ್, ರೆಗ್ಯುಲೇಟಿಂಗ್ ಕಾಯ್ದೆ, ಇದು ಓದ್ಕೋರಿ. ನೆಕ್ಸ್ಟ್ ಯಾವ ಗೊತ್ತಿರ್ಬೇಕಂದ್ರೆ ಚಾರ್ಟರ್ ಕಾಯ್ದೆ, ಚಾರ್ಟರ್ ಆ್ಯಕ್ಟ್ಸ್. ನೆಕ್ಸ್ಟ್ ಕೌನ್ಸಿಲ್ ಆ್ಯಕ್ಟ್ಸ್, ರೆಗ್ಯುಲೇಟಿಂಗ್ ಆ್ಯಕ್ಟ್, ಚಾರ್ಟರ್ ಆ್ಯಕ್ಟ್, ಕೌನ್ಸಿಲ್ ಆ್ಯಕ್ಟ್ಸ್. ಇವು ಬಗ್ಗೆ ಓದಲೇಬೇಕು ನೀವು. ಇದ್ರ ಬಗ್ಗೆ ಪ್ರಶ್ನೆ ಬರುವಂಥ ಚಾನ್ಸಸ್ ಇದೆ. ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು. ಯಾಕಂದರೆ ಈ ಸಾರಿ ಕೆಗೆ ಏನಾದ್ರು ಕೊಟ್ಟರೆ ಒಂದು ಸ್ವಲ್ಪ ಸ್ಟೇಟ್ಮೆಂಟ್ ವೈಸ್ ಡೀಪಾಗಿ ಕೇಳ್ತಾನೆ ನಾವು. ಅದ್ರಗೋಸ್ಕರ ನಾನು ಇಷ್ಟು ಅನಲೈಸ್ ಮಾಡ್ತಿರೋದು ಪೇಪರನ್ನು. ಇದಕ್ಕೆ ನಾನು ಈಸಿಯಾಗಿ ಆನ್ಸರ್ ಹೇಳ್ತಾ ಹೋಗ್ಬಿಡ್ಬೋದಿತ್ತು. ನಾನು ಇಲ್ಲಿ ಕ್ವಶನ್ ಪೇಪರ್ ಅನಲೈಸ್ ಮಾಡ್ತಿಲ್ಲ. ಜಸ್ಟ್ ನಾನು ಇಲ್ಲಿ ಏನು ಮಾಡ್ತಿದ್ದೇನೆ ಅಂದರೆ ಮುಂದೆ ಬರೋ ಪರೀಕ್ಷೆ ನನ್ನ ತಯಾರು ಹೆಂಗಿರ್ಬೇಕಂತ ಒಂದು ಬ್ರಾಡ್ ಐಡಿಯಾ ಬರಲಿ ಅಂತ ನಾನು ಸಾಲ್ವ್ ಮಾಡ್ತಿದ್ದೇನೆ. ಓಕೆ. ವಾಸ್ ಫೌಂಡೆಡ್ ಬೈ ಸುಭಾಷ್ ಚಂದ್ರ ಬೋಸ್. ಡಿಸ್ಕಸ್ ಮಾಡಿದ್ದೆ ಅವಾಗಾದರೂ ಡಿಸ್ಕಸ್ ಮಾಡಿದ್ದೆ. ಈ ಒಂದೆರಡು ಕ್ವಶನ್ ಇನ್ ಕಡೆ. ಗಾಂಧೀಜಿ ಜೊತೆ ಏನಾಗುತ್ತೆ ಅಂದರೆ ಭಿನ್ನಾಭಿಪ್ರಾಯ ಆಗುತ್ತೆ. ಕಾಂಗ್ರೆಸ್ಸಿಂದ ರಿಸೈನ್ ಮಾಡಿ ಸುಭಾಷ್ ಚಂದ್ರ ಬೋಸ್ ಹೊರಗಡೆ ಬರ್ತಾರೆ ಏಕಾಂಗಿಯಾಗಿ ಹೋರಾಟ ಮಾಡೋಕ್ಕೋಸ್ಕರ. ಆ ಮಧ್ಯದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಒಂದು ಸಂಸ್ಥೆನ, ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ ರೆಡಿ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಫಾರ್ವರ್ಡ್ ಬ್ಲಾಕ್. ನೋಡಿ, ಸುಭಾಷ್ ಚಂದ್ರ ಬೋಸ್ ಮೇಲೆ 2ರಿಂದ 3 ಕ್ವಶನ್ಸ್ ಬಂದಿದ್ದಾವೆ. ಅಂದರೆ ಫ್ರೀಡಮ್ ಮೂಮೆಂಟ್ ಪರ್ಸ್ನಾಲಿಟೀಸ್, ವ್ಯಕ್ತಿಗಳು, ಹೆಸರಾಂತ ವ್ಯಕ್ತಿಗಳ ಬಗ್ಗೆ ಗೊತ್ತಿರಲೇಬೇಕು. ಮುಖ್ಯವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ಈಚಲು ಮರದ ಚಳುವಳಿಯ 23 ಮೂಮೆಂಟ್. ಆನ್ಸರ್ ಏನಂತಂತಂದರೆ ತುರುವನೂರು, ಚಿತ್ರದುರ್ಗ. ಚಿಪ್ಕೋ ಮೂಮೆಂಟ್, ಇದ್ರ ಬಗ್ಗೆ ಓದ್ಕೋರಿ. ಚಿಪ್ಕೋ ಆಂದೋಲನ, ಚಿಪ್ಕೋ ಮೂಮೆಂಟ್. ಇನ್ನೊಂದು ಭೂದಾನ್, ವಿನೋಬಾ ಭಾವೆ, ಭೂದಾನ್ ಮೂಮೆಂಟ್, ಭೂದಾನ್ ಚಳುವಳಿ, ಚಿಪ್ಕೋ ಭೂದಾನ್ ಚಳುವಳಿ ಕೇಳ್ತಾನೆ. ಎರಡೂ ಎಕ್ಸಾಮಿಗೆ ಬರ್ಬೋದು ನೆಕ್ಸ್ಟ್ ಕಮ್ಮಿಂಗ್ ಎಕ್ಸಾಮಿಗೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಗೆ ಲಕ್ಷ್ಯ ಇರಲಿ. ಇದು ಹೋರಾಟಗಾರ ಯಾರಂತಂದ್ರೆ ಎಸ್ ನಿಜಲಿಂಗಪ್ಪ 39 ಕೇಳ್ತಾರೆ. ನೆಕ್ಸ್ಟ್ ಡೇಟ್ ಕೇಳ್ಬೋದು 1939. ಏನು ಮಾಡ್ತಿದ್ದೇನೆ ಅಂತಂದರೆ ಜಸ್ಟ್ ನಾನು ಕೀ ಆನ್ಸರ್ ಹೇಳ್ತಿಲ್ಲ, ಮುಂಬರೋ ಎಕ್ಸಾಮಿಗೆ ಯಾವ ರೀತಿ ರೆಡಿ ಇರಬೇಕು ಅನ್ನೋ ಬ್ರೀಫ್ ಐಡಿಯಾ ನಾನು ನಿಮ್ಗೆ ಕೊಡ್ತಿದ್ದೇನೆ. ಇದು ಭಾಗ 1. ಅಗೇನ್ ನಾನು ಇದನ್ನು ಏನು ಮಾಡ್ತೀನಿ ಅಂತಂದರೆ ಕಂಟಿನ್ಯೂ ಮಾಡ್ತೇನೆ. ನಿಮ್ಮ ಎಕ್ಸಾಮ್ ಬರೋವರೆಗೂ ನಾನು ಏನು ಮಾಡ್ತೀನಿ ಅಂತಂದರೆ ಎಲ್ಲ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೆ ಎ ನಡೆಸಿದ್ದಿರ್ಬೋದು, KS ನಡೆಸಿದ್ದಿರ್ಬೋದು, KPSC ನಡೆಸಿದ್ದಿರ್ಬೋದು, ಗ್ರೂಪ್ ಸಿ ಇರ್ಬೋದು, ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಇದೇ ರೀತಿ ನಾನು ಅನಲೈಸ್ ಮಾಡಿ ಏನು ಮಾಡ್ತಿದ್ದೇನೆ ಅಂತಂದರೆ ನಿಮ್ಮ ಕ್ಲಾಸ್ ಮಾಡ್ತೇನೆ. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ,
ಓಕೆ, ನೀವು ಎಷ್ಟು ಪ್ರೋತ್ಸಾಹಿಸ್ತಿರಲ್ಲ ಅಷ್ಟು ನಾನು ಹೆಚ್ಚೆಚ್ಚು ವಿಡಿಯೋಗಳಿಂದ ಏನು ಮಾಡ್ಬೋದು ಅಂತಂದ್ರೆ ತೊಗೊಂಡು ಬರ್ಬೋದು. ಓಕೆ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್.